ನಮಸ್ಕಾರ ಎಲ್ಲ ನನ್ನ ಮುದ್ದು ಕಂದಮಗಳಿಗೆ. ಈಗ ನಾವು ಸೋಷಿಯಲ್ನ 3ನೇ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಮಾಡೋಣ. ಈಗಾಗಲೇ ನಾವು 1 ಮತ್ತು 2 ಮುಗಿಸಿದ್ದೇವೆ. ಈಗ 3ನೇ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಮಾಡೋಣ. ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ. ಯಾವುದೋ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲ, ಸೋಷಿಯಲ್ ಒಂದೇ ಅಲ್ಲ, ಎಲ್ಲವೂ ಸಹ ಮ್ಯಾಥ್ಸು, ಸೈನ್ಸು, ಕನ್ನಡ, ಇಂಗ್ಲೀಷ್ ಎಲ್ಲ. ಯಾಕೆಂದರೆ ಈಗ ಇನ್ನೊಂದು 2 ಮಂತ್ಸಲ್ಲಿ ನಿಮ್ಮ ಎಕ್ಸಾಮ್ ಅನಿಸುತ್ತೆ ಅಲ್ವಾ. ಇನ್ನೊಂದು 2 ಮಂತ್ಸ್ಗೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದರೊಳಗೆ ನೀವು ಎಲ್ಲನೂ ಸಹ ರಿವೈಸ್ ಮಾಡಬೇಕು. ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಫಾರ್ಮ್ಯಾಟನ್ನು 1-2 ಸಾರ್ತಿ ನೀವು ನೋಡ್ಕೊಂಡು ಅದರ ಅನುಸಾರ ಚಾಪ್ಟರ್ ವೈಸು ನೀವು ನೋಡಬೇಕಾಗತ್ತೆ, ಓದಬೇಕಾಗತ್ತೆ. ಅರ್ಥ ಆಯ್ತಾ? ಈಗ ಮಾಡೆಲ್ ಕ್ವೆಶ್ಚನ್ ಪೇಪರ್ 3 ನಾವು ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಇದೆ. ಓಕೆನಾ? ಇಂಗ್ಲೀಷು ಕನ್ನಡ ಎರಡೂ ಇದೆ ಇದರಲ್ಲಿ. ಆಮೇಲೆ ಕಮೆಂಟ್ ಮಾಡಬೇಡಿ ಸರ್ ಕನ್ನಡ ಹಾಕಿಲ್ಲ ಅಂತ ಹೇಳಿ. ಓಕೆನಾ? ಸರಿ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ನು, ಹೂ ಆಫರ್ಡ್ ರಾಜಮುಡಿ ದ ಕ್ರೌನ್ ಟು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ನೀವು ನೋಡಿದಿರ. ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಆ ನಾರಾಯಣ ಸ್ವಾಮಿಗೆ ಕಿರೀಟವನ್ನು ಕೊಡ್ತಾರೆ. ಕಿರೀಟ, ಕ್ರೌನ್. ಏನು ಆ ಕ್ರೌನು? ಅದನ್ನು ರಾಜಮುಡಿ ಅಂತ ಹೇಳಿ ಕರೀತಾರೆ. ಆ ರಾಜಮುಡಿ ಅರ್ಪಿಸಿದವರು ಅಥವಾ ಕೊಟ್ಟವ್ರು ಯಾರು, ಅದನ್ನು ದಾನವಾಗಿ ಕೊಟ್ಟವ್ರು ಯಾರು ಅಂದರೆ ರಾಜ ಒಡೆಯರ್. ಓಕೆನಾ? ರಾಜ ಒಡೆಯರು ಅದನ್ನು ಕೊಡ್ತಾರೆ. ವೈ ಡಿಡ್ ರಷ್ಯಾ ಸೈನ್ ನೋ ವಾರ್ ಪ್ಯಾಕ್ಟ್ ವಿತ್ ಜರ್ಮನಿ? ಈ ರಷ್ಯಾ ಏನಕ್ಕೆ ನೋ ವಾರ್ ಪ್ಯಾಕ್ಟನ್ನು ಸೈನ್ ಮಾಡ್ತು ಜರ್ಮನಿಯೊಡನೆ ಅಂದರೆ, ರಷ್ಯಾ ಆ್ಯಕ್ಚುಲಿ ಬ್ಯುಸಿಯಾಗಿತ್ತು. ಯಾಕೆ ಬ್ಯುಸಿಯಾಗಿತ್ತು? ಸೋಷಿಯಲಿಸ್ಟ್ ಮೂಮೆಂಟು ರಷ್ಯಾಲಿ ನಡೀತಿತ್ತು. ಆ ಸೋಷಿಯಲಿಸ್ಟ್ ಮೂಮೆಂಟು ಯಾವಾಗ 1917ರಲ್ಲಿ ಸೋಷಿಯಲಿಸ್ಟ್ ಮೂಮೆಂಟ್ ನಡೀತಿರುತ್ತೆ ರಷ್ಯಲ್ಲಿ. ಅವರು ಅದರಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ದೆ ಸೈನ್ ನೋ ವಾರ್ ಪ್ಯಾಕ್ಟ್ ಅಂತ. ಇನ್ ವಿಚ್ ಸ್ಟೇಟ್ ವಾಸ್ ನರ್ಮದಾ ಬಚಾವ್ ಆಂದೋಲನ್ ಲಾಂಚ್ಡ್? ನರ್ಮದಾ ಬಚಾವ್ ಆಂದೋಲನ ಯಾವ ಸ್ಟೇಟಲ್ಲಿ ಲಾಂಚ್ ಮಾಡಿದ್ರು ಅಂತ. ಆ್ಯಕ್ಚುಲಾಗಿ ನರ್ಮದಾ ರಿವರ್ ಎಲ್ಲಿದೆ ಅದನ್ನು ನೀವು ತಿಳ್ಕೊಬೇಕು. ರಿವರ್ ಸಿಸ್ಟಮ್ಸಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅಥವಾ ಯಾವ್ಯಾವ ಸ್ಟೇಟಲ್ಲಿ ಯಾವ ರಿವರ್ಸು ಲೊಕೇಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾದರೆ ಯು ಕ್ಯಾನ್ ಚೂಸ್ ಇಟ್ ವೆರಿ ಫಾಸ್ಟ್ ಆ್ಯಂಡ್ ವೆರಿ ಈಸಿಲಿ. ಹೌದಾ? ನರ್ಮದಾ ಇರೋದು ಗುಜರಾತ್ನಲ್ಲಿ. ಸೊ ಗುಜರಾತ್ನಲ್ಲೇ ಆಗಬೇಕದು, ಇನ್ನೆಲ್ಲೋ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು, ನೇಮ್ ದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮೂಮೆಂಟ್ ಲೆಡ್ ಬೈ ಕೇರಳ ಸಾಹಿತ್ಯ ಪರಿಷತ್. ಕೇರಳ ಸಾಹಿತ್ಯ ಪರಿಷದಲ್ಲಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮೂಮೆಂಟ್ ಆಗಿದ್ದು ಏನಂತ ಹೇಳಿ ಅದನ್ನು ಕರೆದ್ರು? ಅದರ ಹೆಸರೇನು ಅಂದರೆ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅಂತ ಹೇಳಿ ಕರೆದ್ರು. ಇವೆಲ್ಲ ಚೂಸ್ ದ ಕರೆಕ್ಟ್ ಆನ್ಸರ್ಸ್. ಓಕೆ, 1 ಮಾರ್ಕ್ಸ್ದು ಚೂಸ್ ದ ಕರೆಕ್ಟ್ ಆನ್ಸರ್ಸು. ಇದನ್ನು ಒಂದು ಸಾರ್ತಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಮಕ್ಕಳ. ಓಕೆನಾ? ಯಾಕಂದ್ರೆ ಆಲ್ಮೋಸ್ಟ್ ಆಲು ನಿಮಗೆ ಈ 1 ಮಾರ್ಕ್ಸ್ ಕ್ವೆಶನ್ನು ಮತ್ತು ಇದನ್ನೆಲ್ಲ ನಾನು ಎಕ್ಸಾಮ್ ಟೈಮ್ಗೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋಣ. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಈಸಿ ಆಗೋ ಥರನೇ ಹೇಳ್ಕೊಡ್ತೀನಿ. ಆಮೇಲೆ ಈ ಇಯರ್ಸ್ ಇರುತ್ತಲ್ಲ, ಇಯರ್ಸ್ಗಳನ್ನೆಲ್ಲ ನಾವು ಆಲ್ಮೋಸ್ಟ್ ಅಲ್ಲಿ ಫಿಲ್ಟ್ರ್ ಮಾಡೋಣ. ಓಕೆನಾ? ಫಿಲ್ಟ್ರ್ ಮಾಡಿ ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಇಯರ್ಸನ್ನು ಮಾತ್ರ ತೊಗೋತೀನಿ. ಅರ್ಥ ಆಗ್ತಿದೆ ಹೇಳೋದು ನಾನು? ಇಯರ್ಸು ಏನು ನಡೀತು ಅದನ್ನು 1 ಲೈನರ್ ಥರ ನಾನು ಹಾಕ್ಕೊಂಡು ನಿಮಗೆ ನೀಟಾಗಿ ತಲೆಯಲ್ಲಿ ಕುಂಡ್ರಿಸ್ತೀನಿ. ಅದಾದಮೇಲೆ ಸ್ಟೋರಿಯನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಡಿಡ್ ಯು ಗೆಟ್ ದ್ಯಾಟ್? ಓಕೆ, ಇದು ಕನ್ನಡದಲ್ಲಿದೆ ನೋಡಿ. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ಯಾರು ಅಂದರೆ ರಾಜ ಒಡೆಯರವರು. ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಕೊಂಡಿದ್ದು ಯಾಕೆ ಅಂತ ಕೇಳಿದ್ದಾನೆ. 1917ರಲ್ಲಿ ರಷ್ಯಾ ಏನಾಗಿತ್ತು, ಇಲ್ಲಿ ಕಮ್ಯುನಿಸ್ಟ್ ಕ್ರಾಂತಿಯನ್ನು ಏರ್ಪಡಿಸಿತ್ತು. ನರ್ಮದಾ ಬಚಾವೋ ಆಂದೋಲನ ಎಲ್ಲಾಯಿತು? ಗುಜರಾತಲ್ಲಾಯಿತು. ಕೇರಳ ಸಾಹಿತ್ಯ ಪರಿಷತ್ ನೇತೃತ್ವ ವಹಿಸಿದ್ದ ಪರಿಸರ ಸಂರಕ್ಷಣಾ ಚಳುವಳಿಯನ್ನು ಹೆಸರಿಸಿದ್ದು ಏನಂತ ಹೆಸರಿಸಿದ್ರು? ಅದಕ್ಕೆ ಹೆಸರೇನು ಕೊಟ್ಟಿದ್ರು ಅಂದರೆ ಮೌನ ಕಣಿವೆ ಆಂದೋಲನ. ಮೌನ ಕಣಿವೆ ಆಂದೋಲನ. ನೋಡಿ, ಒಂದು ಸ್ಲೈಡಲ್ಲಿ ನಾನು ಇಂಗ್ಲೀಷಲ್ಲಿ ಹೇಳ್ತೇನೆ, ಇನ್ನೊಂದು ಸ್ಲೈಡಲ್ಲಿ ಕನ್ನಡಲ್ಲೂ ಹೇಳ್ತೀನಿ. ಬಟ್ ಈಗ ಫಸ್ಟ್ ನಾನು ಇಂಗ್ಲೀಷ್ ಹೇಳಿದ್ದೀನಿ, ಈಗ ಮತ್ತೆ ಕನ್ನಡ ತಗೋತೀನಿ. ಆಲ್ಮೋಸ್ಟ್ ಅಲ್ಲಿ ಎರಡು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ಗಮನಿಸ್ಕೊಳ್ಳಿ ಪ್ಯಾಟ್ರನ್ನ. ವಾಟ್ ಈಸ್ ಟ್ರಾನ್ಸ್ಪೋರ್ಟ್? ಟ್ರಾನ್ಸ್ಪೋರ್ಟ್ ಈಸ್ ನಥಿಂಗ್ ಬಟ್ goods you want to send from one place to another place. You are sending the goods, that's it. ಅದೇ ಟ್ರಾನ್ಸ್ಪೋರ್ಟ್ ಅಂದರೆ ಈ ಕಡೆಯಿಂದ ಬಿಸ್ಕೆಟ್ ಆ ಕಡೆ ಪಾಸ್ ಮಾಡೋದು ಟ್ರಾನ್ಸ್ಪೋರ್ಟ್. ಈ ಸ್ಟೇಟಿಂದ ಆ ಸ್ಟೇಟ್ಗೆ ಕಾರ್ಗಳನ್ನು ಕಳಿಸೋದು, ಮತ್ತು ತಿಂಡಿಗಳನ್ನು ಕಳಿಸೋದು, ಈ ಕುರ್ಕುರೆ ಐಟಮ್ಸು ಅವು ಕಳಿಸೋದು, ಸ್ಟೀಲ್ಸು ಮತ್ತು ಈ ಸಿಮೆಂಟ್ಸು ಇದನ್ನೆಲ್ಲ ಕಳಿಸ್ತಕ್ಕಂಥದ್ದು. ಟ್ರಾನ್ಸ್ಪೋರ್ಟೇಷನ್ ಈಸ್ ದ ಮೂಮೆಂಟ್ ಆಫ್ ಗೂಡ್ಸ್ ಪ್ಯಾಸೆಂಜರ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಮೂಮೆಂಟ್. ಓಕೆ, ಮೂಮೆಂಟ್.
ವೆರ್ ಈಸ್ ದ ಹೆಡ್ ಆಫೀಸ್ ಆಫ್ ಏಷ್ಯನ್? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸಿ ಇದು ಏಷ್ಯನ್ ಅನ್ನೋದು ಒಂದು ಕಮಿಟಿ. ಏಷ್ಯನ್ ಅನ್ನೋದು ಒಂದು ಟೇಬಲ್ನ ಸುತ್ತು ಕೂತ್ಕೊಂಡಿರ್ತಕ್ಕಂಥ ಹಲವಾರು ಜನರು, ಹಲವಾರು ದೊಡ್ಡ ದೊಡ್ಡ ಲೀಡರ್ಸ್ಗಳು, ಅ ಬಿಗ್ ಪರ್ಸನಾಲಿಟಿ ಅಲ್ಲ, ಅ ಬಿಗ್ ಇಮೇಜ್ ಇರ್ತಕ್ಕಂಥ ಪರ್ಸನ್ಸು, ದ ಲೀಡರ್ಸ್ ಆಫ್ ಅ ಕಂಟ್ರಿ, ಅವ್ರು ಕೂತ್ಕೊಂಡಿರ್ತಾರೆ. ಅದು ಏಷ್ಯಾನ್ ಕಮಿಟಿ ಅಂತ ಹೇಳಿ ಕರೀತಾರೆ. ಏಷ್ಯಾನು ಮತ್ತು ಹಾಗೆ ಸಾರ್ಕ್ ದೇಶಗಳು ಅಂತ ಕೂಡ ಕರೀತಾರೆ. ಸಾರ್ಕ್ ದೇಶಗಳು, ಏಷ್ಯಾನು ಬ್ರಿಕ್ಸ್ ಕಂಟ್ರೀಸ್, ಬ್ರಿಕ್ಸ್ ನೋಡಿ. ಹೀಗೆ ಹಲವಾರು ಕಮಿಟಿಗಳಿರ್ತವೆ. ಅದಕ್ಕೆ ಇಷ್ಟು ಜನ ಮೆಂಬರ್ಸ್ಗಳಂತ ಇರ್ತಾರೆ. ಮೆಂಬರ್ಸ್ ಅಂದರೆ ಇಷ್ಟು ಕಂಟ್ರಿಗಳು ಇದಕ್ಕೆ ಒಳಪಟ್ಟಿವೆ ಅಂತ. ಈ ಏಷ್ಯನ್ ಕಂಟ್ರೀಸು ಟೋಟಲ್ಲು 11 ಇದೆ. ನೋಟ್ ದಿಸ್, 11 ಏಷ್ಯನ್ ಕಂಟ್ರೀಸ್ ಇದೆ. ಓಕೆನಾ, 11 ಏಷ್ಯನ್ ಕಂಟ್ರೀಸ್ ಇದೆ. ಈ ಏಷ್ಯನ್ ಕಂಟ್ರೀಸ್ನ ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೇಳ್ತಿದ್ದಾನೆ. ಇದು ಜಕಾರ್ತ ಆಫ್ ಇಂಡೋನೇಷ್ಯಾ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ಜಕಾರ್ತ ಆಫ್ ಇಂಡೋನೇಷ್ಯಾ, ಇದನ್ನು ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್? ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಅಂದರೆ ಏನು? ಅಂದರೆ ಒಬ್ಬರ ಹತ್ರನೇ ಪವರ್ ಇರ್ತಕ್ಕಂಥದ್ದು ಬೇಡ ಅನ್ನುವ ಒಂದು ರೂಲ್ ಇದು. ಸಿ, ಇನ್ ಯೋರ್ ಹೋಮ್ ಯೋರ್ ಫಾದರ್ ಇಸ್ ದ ಮೇನ್ ಪವರ್ ಜನರೇಟರ್ ಆಫ್ ಯೋರ್ ಹೋಮ್, ರೈಟ್? ಸೊ ನಿಮ್ಮ ತಂದೆ ಏನು ಮಾಡ್ತಾರೆ, ನಂದೊಬ್ಬಂದೇ ಬೇಡ, ನಿಮ್ಮ ತಂದೆ ಅಥವಾ ನಿಮ್ಮ ತಂದೆಯವ್ರ ತಂದೆ ಇದ್ರು ಅಂದ್ಕೊಳ್ಳಿ, ನಿಮ್ಮ ತಾತ ಬಂದು ನೀನೇನು ಮಾಡಬೇಡಪ್ಪ, ನನ್ನ ಮೊಮ್ಮಕ್ಕಳಾಗಲಿ ನನ್ನ ಸೊಸೆ ಆಗಲಿ ಎಲ್ಲರೂ ಸಹ ಡಿಸಿಷನ್ ತೊಗೊಳ್ಳಿ ಅಂತ ಹೇಳಿ ಅವ್ರಿಗೆ ಸ್ಪ್ರೆಡ್ ಮಾಡ್ತಕ್ಕಂಥದ್ದು. ಡಿಸಿಷನ್ ಮೇಕರ್ಸು ನೀನೊಬ್ಬನೇ ಆಗಿರಬೇಡ. ಯಾರು? ನಿಮ್ಮ ತಾತ ನಿಮ್ಮ ತಂದೆಗೆ ಹೇಳ್ತಿರೋದು, ನೀನೊಬ್ಬನೇ ಆಗಿರಬೇಡ, ಫ್ಯಾಮಿಲಿ ಎಲ್ಲರೂ ಸಹ ಇರ್ತಕ್ಕಂಥ ಎಲ್ಲರೂ ಸಹ ಇದರ ಡಿಸಿಷನ್ ಮೇಕರ್ಸ್ ಆಗಲಿ. ಒಂದು ಕಾರ್ ತೊಗೋಬೇಕಾದ್ರೆ ನೀನು ಸ್ವಿಫ್ಟ್ ತೊಗೋಬೇಕು ಅಂದ್ಕೊಂಡ್ರೆ ಅವ್ರಿಗೆ ಎರಿಟಿಗ ಕೇಳ್ತಾರೆ. ನೀನು ಅವರ ಒಂದು ಒಪ್ಪಂದದ ಮೇಲೆ ಹೋಗಬೇಕು. ನೀನು ನಿನ್ನ ಡಿಸಿಷನ್ ತೊಗೋಬೇಡ, ಎಲ್ಲರೂ ಕೂಡಿ ಡಿಸಿಷನ್ ತೊಗೊಳ್ಳೋಣ ಅಂತಕ್ಕಂಥದ್ದು. ತಂದೆಗೆ ನಾವು ಯಾವತ್ತೂ ಮರ್ಯಾದೆ ಕೊಡಬೇಕು. ಅವರ ಡಿಸಿಷನ್ನ ಮೀರಿ ನಾವು ಹೋಗಬಾರ್ದು. ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಈ ಡಿಸೆಂಟ್ರಲೈಸೇಷನ್ ಅಂತಕ್ಕಂಥದ್ದು ವಿಲೇಜಸಲ್ಲಾಗೋದು. ಓಕೆನಾ? ಡಿಸೆಂಟ್ರಲೈಸೇಷನ್ ಈಸ್ ದ ಪ್ರೋಸೆಸ್ ಆಫ್ ಅಚೀವಿಂಗ್ ವಿಲೇಜ್ ಡೆವಲಪ್ಮೆಂಟ್ ಬೈ ಪ್ರೊವೈಡಿಂಗ್ ದ ಪವರ್ and responsibility of the village to the people of the village. See, they are giving the power and the responsibility to the people of the village. This is very important. Okay, entrepreneurs help to remove regional disparities. How? Regional disparities ಹೇಗೆ ಅಂದರೆ by establishing the industries in the ವಿಲೇಜ್ಗಳಲ್ಲಿ ಅಥವಾ ರೂರಲ್ ಏರಿಯಾಸ್ಗಳಲ್ಲಿ ಇಂಡಸ್ಟ್ರೀಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ನಾವು ಈ ಒಂದು ರೀಜನಲ್ ಡಿಸ್ಪ್ಯಾರಿಟೀಸ್ಗಳನ್ನು ತೆಗೆದು ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ನೆಕ್ಸ್ಟ್ ಬನ್ನಿ. ಸಾರಿಗೆ ಎಂದರೇನು? ಅದೇ ನಾವೇನು ನೋಡೋದ್ವಿ ಈಗ, ಟ್ರಾನ್ಸ್ಪೋರ್ಟೇಷನ್. ಅದೇ ವ್ಯಕ್ತಿಗಳನ್ನು ಹಾಗೂ ವಸತಿಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳುಹಿಸೋದೇ ಸಾರಿಗೆ ವ್ಯವಸ್ಥೆ. ಅದನ್ನು ಏನಂತ ಇವರು ಎಕ್ಸ್ಪ್ಲೈನ್ ಮಾಡಿದರೆ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ವಸ್ತುಗಳು, ಸೇವೆಗಳು, ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನೇ ಸಾರಿಗೆ ಎನ್ನುತ್ತಾರೆ. ಏಷ್ಯಾನ್, ನಾನು ನಿಮ್ಗೆ ಹೇಳಿದೆ, ಏಷ್ಯಾನು ಮತ್ತು ಬ್ರಿಕ್ಸು, ಸಾರ್ಕು, ಈ ಬ್ರಿಕ್ಸ್, ಸಾರ್ಕ್, ಇನ್ನು G20 ದೇಶಗಳು ಅವೆಲ್ಲ ಬರ್ತವೆ. ಇದರಲ್ಲಿ ಪ್ರಮುಖವಾಗಿ 11 ದೇಶಗಳು ಏಷ್ಯಾನ್ ದೇಶಗಳಾಗಿವೆ. 11 ಏಷ್ಯಾನ್ ದೇಶಗಳಿವೆ. ನಂತರ ಏನು ಹೇಳ್ತಿದ್ದಾರೆ, ಇದು ಇಂಡೋನೇಷ್ಯಾದ ಜಕಾರ್ತದಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ಏನು ಇದರ ಹೆಡ್ ಕ್ವಾರ್ಟರ್ಸು, ಇದರ ಹೆಡ್ ಕ್ವಾರ್ಟರ್ಸು ಅಲ್ಲಿದೆಯಂತ ಇಂಡೋನೇಷ್ಯಲ್ಲಿ. ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಅಧಿಕಾರದ ವಿಕೇಂದ್ರೀಕರಣ, ಕೇಂದ್ರೀಕೃತವಾಗದಂತೆ ವಿಕೇಂದ್ರೀಕರಣಗೊಳಿಸ್ತಕ್ಕಂಥದ್ದು ಅಧಿಕಾರವನ್ನು. ಅಂದರೆ ಈಗ ಒಬ್ಬ ಊರಿನ ಅಧ್ಯಕ್ಷನಿಗೆ ಬಿಟ್ಟು ಆ ಊರಿನಲ್ಲಿರ್ತಕ್ಕಂಥ ಇತರೆ ಜನರಿಗೆ ಅಧಿಕಾರವನ್ನು ಕೊಟ್ಟು ಆ ಅಧಿಕಾರವನ್ನು ಒಪ್ಪಿಗೆ ಮಾಡ್ಕೊಂಡು ನೀವು ಹೇಳಿದ್ರೆ ನಾವು ಅದರ ಮೂಲಕ ನಮ್ಮ ಹಕ್ಕನ್ನು ಚಲಾಯಿಸಬಹುದು ಅಥವಾ ಒಂದು ಡಿಸಿಷನನ್ನು ತಗೋಬೋದು, ನಿರ್ಧಾರವನ್ನು ತಗೋಬೋದು ಅಂತ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟು, ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ. ಹೇಗೆ ಸಹಾಯ ಮಾಡ್ತಾರೆ ಅಂತ. ಇದನ್ನು ಪ್ರಮುಖವಾಗಿ ಯಾವುದೇ ಒಂದು
ರೂರಲ್ ಏರಿಯಾಸ್ ಅಂದರೆ ಹಳ್ಳಿಗಳ ಕಡೆ ಒಂದು ಇಂಡಸ್ಟ್ರೀಸ್ಗಳನ್ನು ತಂದು ಅದನ್ನು ಸಮಪಡಿಸ್ಬೋದು ಅಂತಕ್ಕಂಥದ್ದು. ಅದಿಲ್ಲಿದೆ ನೋಡಿ. ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ? ಅರ್ಥ ಆಯ್ತಾ ಹೇಳಿದ್ದು? ನಾನು ಆನ್ಸರ್ಸನ್ನು ಓದ್ಕೊಂಡು ಹೋಗ್ತಾ ಇದ್ದೀನಿ, ಅದನ್ನು ಎಕ್ಸ್ಪ್ಲೈನು ಮಾಡ್ತಾಯಿದ್ದೀನಿ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ? ಬರೀ ಎಕ್ಸ್ಪ್ಲನೇಷನ್ ಆದರೆ ಇದರಲ್ಲಿ 40 ಸ್ಲೈಡ್ಸ್ ಏನೋ ಇದೆ ನಿಯರ್ಲಿ. ಯಾವ ಕಾಲಕ್ಕಾಗೋದು? 2 ಅವರ್ ಇಳ್ಕೊಂಡಾಗುತ್ತೆ ಆಮೇಲೆ. ಓಕೆ, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆ್ಯಂಡ್ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್? ಡೈರೆಕ್ಟ್ ರಿಕ್ರೂಟ್ಮೆಂಟ್ ಓಕೆ ಡಿವೈಡ್ ಮಾಡಿದಾರಾ? ಇದು ಆನ್ಸರ್ ಗುರು, ದಿಸ್ ಇಸ್ ದ ಆನ್ಸರ್. ಓಕೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಏನು, ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಏನು ಅಂದರೆ, ಯಾವುದೇ ಒಬ್ಬ ಗವರ್ನಮೆಂಟ್ ಜಾಬ್ ಹೋಲ್ಡರನ್ನು ತಗೊಳ್ಳೋಣ. ಗವರ್ನಮೆಂಟ್ ಜಾಬ್ಗೆ ಅವನು ಹೋಗಬೇಕಾದ್ರೆ ಡೈರೆಕ್ಟಾಗಿ ರೆಕ್ರೂಟ್ ಆಗ್ತಾನೆ. ಅಂದರೆ ಹೇಗೆ? ಪರೀಕ್ಷೆ ಬರೀತಾನೆ, ಹೌದಾ? ಎಕ್ಸಾಮ್ ಬರೀತಾನೆ, ದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೀತಾನೆ, ಹಲವಾರು ಇಂಟರ್ವ್ಯೂಸ್ಗಳನ್ನು ಹಿಲ್ ಅಟೆಂಡ್ ಇಂಟರ್ವ್ಯೂಸ್, he'll give interviews, right? After that he'll be selected for an civil servant or something else, any other government jobs. ಅದಕ್ಕೆ ಸೆಲೆಕ್ಟ್ ಆಗ್ತಾರೆ. ತದನಂತರ ಇದು ಡೈರೆಕ್ಟಾಗಿ ಆಗ್ತಕ್ಕಂಥದ್ದು, ಕಷ್ಟಪಟ್ಟು ಆಗ್ತಾನೆ. ಹಾಗೆ ಇಂಡೈರೆಕ್ಟ್ ಅಂದರೆ ಏನಿಲ್ಲ, ಏನು ಕಷ್ಟಪಡ್ತೆ ಲಂಚ ಕೊಟ್ಟು ಹೋಗ್ತಾನಲ್ಲ, ಅದೆಲ್ಲ ಇಂಡೈರೆಕ್ಟೆಡ್. ಇಂಡೈರೆಕ್ಟ್ ಅಂದರೆ ಆಲ್ರೆಡಿ ಇರ್ತಕ್ಕಂಥ ಜಾಬನ್ನು ಆ ಜಾಬಲ್ಲಿ ನೀನು ಪ್ರಮೋಷನ್ ತಗೊಳೋದು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಯು ಆರ್ ಆ್ಯನ್ ಕಾನ್ಸ್ಟೇಬಲ್ ಆಫ್ ಇಂಡಿಯಾ, ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿದೆಯಾ ಅನ್ಕೋ, ಅಲ್ಲಿಂದ ಹೆಡ್ ಕಾನ್ಸ್ಟೇಬಲ್ಗೆ ಪ್ರಮೋಟ್ ಆಗ್ತೀಯಾ. ತದನಂತರ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ಪ್ರಮೋಟ್ ಆಗ್ತೀಯಾ. ತದನಂತರ SI ಇನ್ಸ್ಪೆಕ್ಟರ್ಗೆ ಸಬ್ ಇನ್ಸ್ಪೆಕ್ಟರ್ಗೆ ಪ್ರಮೋಟ್ ಆಗ್ತೀಯಾ. ಆಮೇಲೆ ಇನ್ಸ್ಪೆಕ್ಟರು, ಆಮೇಲೆ SP, ಹಾಗೆ ಹೋಗ್ತಾ ಇರುತ್ತೆ, ಹೌದಾ? ಹೀಗೆ ಒಂದರ ನಂತರ ಒಂದು ಪ್ರಮೋಷನ್ ಅಂತ ಆಗೋದು. ಈಗ ನೀವು 8ಲ್ಲಿದ್ದರೆ 9ಗೆ ಬಂದರೆ 10ಗೆ ಬಂದರೆ ಅದು ನೀವು ಟ್ರಾನ್ಸ್ಫರ್ ಆಗೋದು ಅಂತ ತಿಳ್ಕೊಬೋದು. ಬಟ್ ನೀವು ಪರೀಕ್ಷೆ ಕೂಡ ಬರ್ದಿರಾ, ಸೊ ನೀವು ಎಕ್ಸಾಮ್ ಬರ್ದಿರೋದ್ರಿಂದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕೂಡ ಅನ್ಕೋಬಹುದು. ಓಕೆ, ಇಲ್ಲಿದೆ ನೋಡಿ. ಸೆಲೆಕ್ಟಿಂಗ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಸೈಂಟಿಫಿಕ್ ಆ್ಯಂಡ್ ಪಾಪ್ಯುಲರ್ ಮೆಥಡ್. ಓಕೆ, ಕ್ಯಾಂಡಿಡೇಟ್ಸ್ ಮಸ್ಟ್ ಪೊಸೆಸ್ ಸಮ್ ಸ್ಪೆಷಲ್ ಆ್ಯಂಡ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ಸ್ಗಳ ಮೇಲೆ MBA, ಆಮೇಲೆ MSc, ಈ ಥರ ಕ್ವಾಲಿಫಿಕೇಷನ್ಸ್. ಫಾರ್ ಎಕ್ಸಾಂಪಲ್, ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಸರ್ವೀಸಸ್ ಹೇಳಿದ್ನಲ್ಲ, ಸಿವಿಲ್ ಸರ್ವೀಸಸಲ್ಲಿ ನೀವು ಏನು ಮಾಡಬೇಕು? ಎಷ್ಟೋ ಜನರಿಗೆ ಕನಸಿರುತ್ತೆ, ನಾನೊಬ್ಬ IAS ಆಗಬೇಕು, ನಾನೊಬ್ಬ IPS ಆಗಬೇಕು, ನಾನೊಬ್ಬ IRS ಆಗಬೇಕು ಅಂತ. ನಿಮ್ಮಲ್ಲೂ ಸಹ ಆ ಬೀಜ ಇಷ್ಟೊತ್ತಿಗೆ ಬಿತ್ತಿದ್ರೆ ನಿಮ್ಮಷ್ಟು ಲಕ್ಕಿ ಇನ್ಯಾರೂ ಇಲ್ಲ. ಸ್ಟಾರ್ಟ್ ಫ್ರಮ್ ಹಿಯರ್, ಇಲ್ಲಿಂದ ಸ್ಟಾರ್ಟ್ ಮಾಡಿ ಫಾರ್ ಶ್ಯೂರ್ 21 ಇಯರ್ಸ್ ಅಷ್ಟೊತ್ತಿಗೆ ನೀವು IAS ಆಗ್ತೀರ. ಅರ್ಥ ಆಯ್ತಾ? IAS ಆಗಲಿ IPS ಆಗಲಿ. ದೇರ್ ವಿಲ್ ಬಿ 3 ಮೆಥಡ್ಸ್. ಒಂದು ಪ್ರಿಲಿಮ್ಸ್ ಇರುತ್ತೆ, ಇನ್ನೊಂದು ಮೇನ್ಸ್ ಇರುತ್ತೆ. ಮೇನ್ಸ್ ತದನಂತರ PT ಅಂದರೆ ಪರ್ಸ್ನಲ್ ಟೆಸ್ಟ್, ಅದೇ ಇಂಟರ್ವ್ಯೂ. ಇವು 3 ಸ್ಟೇಜ್ಗಳನ್ನು ದಾಟಬೇಕು ಅಂದರೆ ಅಷ್ಟು ಸುಲಭ ಅಲ್ಲ, ಬಹಳಷ್ಟು ಕಠಿಣತೆಗಳನ್ನು ನೀವು ಎದುರಿಸಬೇಕು. ದೇರ್ ಆರ್ ಸೆವರಲ್ ಡಿಫಿಕಲ್ಟೀಸ್ ಯು ವಾಂಟ್ ಟು ಫೇಸ್. ಓಕೆ, ನೆಕ್ಸ್ಟು ರಿಕ್ರೂಟ್ಮೆಂಟ್ ಆಫ್ those already in the government service to higher post based on their educational qualifications, also called promotion method. ಇದನ್ನೇ ನಾನು ಹೇಳಿದ್ದು. ಯೂಸ್ ಟು ಗಿವ್ ಇಂಕ್ರಿಮೆಂಟ್ಗಳನ್ನು ಅಂದರೆ ಅವರ ಸ್ಯಾಲ್ರಿಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಆಮೇಲೆ ಪ್ರಾಕ್ಟೀಸ್ಡ್ ಜನರಲಿ ಇನ್ ಆಲ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಇದನ್ನು ಎಲ್ಲ ಕಂಟ್ರಿಗಳಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತ ಹೇಳ್ತಿದ್ದಾರೆ. ಇದನ್ನು ಅಳಿಸ್ತೀನಿ, ಒಂದು ಸರ್ತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ? ಸ್ಕ್ರೀನ್ಶಾಟ್ ತೊಗೊಂಡು ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟು, ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಹೇಳ್ತಿದ್ದಾರೆ ಮಕ್ಕಳ. ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅದೇ ಕನ್ನಡದಲ್ಲಿದೆ. ಓಕೆನಾ? ನೋಡ್ಕೊಳ್ಳಿ ಒಂದು ಸರ್ತಿ. ನೇರ ನೇಮಕಾತಿ ಎಂದು ಕರೆಯುತ್ತಾರೆ. ಅಂದರೆ ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಮ್ಮನ್ನು ರಿಕ್ರೂಟ್ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮನ್ನು ಜಾಬ್ಗೆ ಸೇರಿಸ್ಕೊಳ್ತಕ್ಕಂಥದ್ದು. ಅರ್ಥ ಆಯ್ತಾ? ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡುವುದೇ ನೇರ ನೇಮಕಾತಿ ಎಂದು ಕರೆಯುತ್ತಾರೆ. ಹಾಗೆ ಅಭ್ಯರ್ಥಿಗಳು ಕೆಲವು ಅರ್ಹತೆಗಳನ್ನು ಹೊಂದಿರಬೇಕು. ತಾವು 10ನೇ ಕ್ಲಾಸನ್ನು ಓದ್ಬಿಟ್ಟು ನಾನು PSI ಆಗಬೇಕು ಅಂದರೆ ಆಗಲ್ಲ. PSIಗೆ ನೀವು ಡಿಗ್ರಿ ಓದಿರಬೇಕು, ಅಥವಾ IAS ಆಗಬೇಕು ಅಂದರೆ ಆಗಲ್ಲ. ಡಿಗ್ರಿ ಮಿನಿಮಮ್ ಕ್ವಾಲಿಫಿಕೇಷನ್ ಇರಬೇಕು. ಅದನ್ನು ಹೇಳ್ತಿದ್ದಾರೆ ಇಲ್ಲಿ.
ಅರ್ಹತೆಗಳಿರಬೇಕು ಯಾವುದು ಅಭ್ಯರ್ಥಿಗಳಿಗೆ ಕೆಲವು. ಪರೋಕ್ಷ ನೇಮಕಾತಿ ಎಂದರೇನು? ಆಂತರಿಕ ನೇಮಕಾತಿ ಎಂದು ಕರೆಯುತ್ತಾರೆ. ಆಂತರಿಕ, ಒಳಗೆ ಆಗ್ತಕ್ಕಂಥದ್ದು. ಈಗಾಗಲೇ ಹುದ್ದೆಯಲ್ಲಿ ಇರುವವನ್ನು ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಮೇಲಿನ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಕ್ಕಂಥದ್ದು. ಅದಾದಮೇಲೆ ಪದೋನ್ನತಿ ಮತ್ತು ಬಡ್ತಿಯ ವಿಧಾಯತೆ, ಅಂದರೆ ಜಾಸ್ತಿ ಮಾಡ್ತಕ್ಕಂಥದ್ದು ಅವ್ರ ಸ್ಯಾಲ್ರಿಯನ್ನು. ಆ ಕಡೆ ಲೈಟ್ ಆನ್ ಆಗಿದೆ, ಆ ಲೈಟ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ, ನನಗೆ ಪದಗಳು ಕಾಣಿಸ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಲ್ಯಾಗ್ ಇದ್ದರೆ, ನನ್ನ ವರ್ಡ್ಸಲ್ಲಿ ಲ್ಯಾಗ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಮ್ಮ. ನೆಕ್ಸ್ಟು, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಆಫ್ UN? ಇದನ್ನು ಅರ್ಥ ಮಾಡ್ಕೊಳ್ಳಿ ಕ್ವಶನನ್ನು. ಅವ್ರೇನು ಕೇಳ್ತಿದ್ದಾರೆ, ಯುನೈಟೆಡ್ ನೇಷನ್ಸ್ನಲ್ಲಿ ಎಕನಾಮಿಕ್ ಮತ್ತು ಸೋಷಿಯಲ್ ಕೌನ್ಸಿಲ್ ಇರುತ್ತೆ, ಇದನ್ನು ಎಕೋಸಾಕ್ ಅಂತ ಕರೀತಾರೆ. ವಾಟ್ ಇಸ್ ದಟ್? ಎಕೋಸಾಕ್. ಇಲ್ಲಿ ಬರಿತೀನಿ ನೋಡಿ, ECOSOC. ದಿಸ್ ಈಸ್ ದ ಕೌನ್ಸಿಲ್. ಇದರ ಎಕ್ಸ್ಪ್ಯಾನ್ಷನ್ನೇ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಕರೀತಾರೆ. ದಟ್ ಈಸ್ ಎಕೋಸಾಕ್. ಈ ಎಕೋಸಾಕ್ ಏನು ಮಾಡುತ್ತೆ, ಹಲವಾರು ಬೇರೆ ದೇಶಗಳಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು, ಯಾವ ರೀತಿಯ ಚಟುವಟಿಕೆಗಳು, ವಾಟ್ ಆರ್ ದ ಯಾವ ಚಟುವಟಿಕೆಗಳು ಅಂದರೆ, ನಮ್ಮ ಕಂಟ್ರಿಯಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಕಂಡೀಷನ್ಸ್ಗಳಾಗಲಿ, ಪಾಪ್ಯುಲೇಷನ್ಗಳಾಗಲಿ, ಅಥವಾ ನಮ್ಮ ನ್ಯಾಚುರಲ್ ರಿಸೋರ್ಸಸ್ಗಳಾಗಲಿ, ಇಂತಹದ್ರ ಮೇಲೆ ಅವರು ರಿಸರ್ಚ್ ಮಾಡ್ತಾರೆ. ಓಕೆ, ರಿಸರ್ಚ್ ಮಾಡಿಬಿಟ್ಟು ಒಂದು ಫೈಲನ್ನು ಕೊಡ್ತಕ್ಕಂಥದ್ದು. ಆ ಫೈಲು ಇನ್ನಿತರೆ ಬರ್ತದೆ, ಸ್ಟಡಿ ರಿಪೋರ್ಟ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್, ಎಜುಕೇಷನಲ್, ಹೆಲ್ತ್ ಇಶ್ಯೂಗಳು. ಅಂದರೆ ಈ UN ಅಲ್ಲಿರ್ತಕ್ಕಂಥ ಈ ಎಕೋಸಾಕ್ ಏನು ಮಾಡುತ್ತೆ, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಈ ರಿಪೋರ್ಟನ್ನು ಬಿಡುಗಡೆ ಮಾಡುತ್ತೆ. ಎಕನಾಮಿಕ್ ಆಗಲಿ, ಸೋಷಿಯಲ್ ಆಗಲಿ, ಕಲ್ಚರ್ ಆಗಲಿ, ಎಜುಕೇಷನ್ ಆಗಲಿ, ಹಾಗೆ ಹೆಲ್ತ್ ಇಶ್ಯೂಸ್ಗಳ ಮೇಲೆ ಒಂದು ರಿಪೋರ್ಟನ್ನು ಕೊಡುತ್ತೆ. ಈ ಒಂದು ಸ್ಥಾನದಲ್ಲಿದೆ ನಿಮ್ಮದು ಅಂತ. ಅರ್ಥ ಆಯಿತಾ? ಇಶ್ಯೂಸ್ ಸಚ್ ಆಸ್ ರಿಫ್ಯೂಜೀಸ್, the status of women. See, the status of women, housing problems are within the scope of the committee. ಸೊ ಇದು ಪೂರ್ತಿ ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಅದೇನೇನು ಬಿಡುಗಡೆ ಮಾಡುತ್ತೆ ಅಂತ ಹೇಳಿ ನೀವು ನೋಡ್ಕೋಬೇಕಾಗುತ್ತೆ ಅಷ್ಟೇ. ನಾನು ಜಾಸ್ತಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಎಕೋಸಾಕ್ ಒಂದು ನಿಮ್ಮ ನೆನಪಿರಲಿ. ಸೊ ಎಕೋಸಾಕ್ ಇದ್ದರೆ ಏನಾಗುತ್ತೆ, ನಿಮಗೆ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೆ. ECOSOC ಕಾಣಿಸ್ತಿದೆ ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ಇಟ್ ಈಸ್ ಎಸೆನ್ಷಿಯಲ್ ಟು ಕಂಟ್ರೋಲ್ ಚೈಲ್ಡ್ ಲೇಬರ್. ವೈ? ಚೈಲ್ಡ್ ಲೇಬರನ್ನು ನೀವು ಕಂಟ್ರೋಲ್ ಮಾಡಬೇಕು. ಯಾಕೆ ಅಂದರೆ, ಮಕ್ಕಳನ್ನು ನೀವು ಚಿಲ್ಡ್ರನ್ಸನ್ನು ಆದಷ್ಟು ಬೇಗ ನೀವು ಕೆಲಸಕ್ಕೆ ಏನಾದ್ರು ಕಳಿಸ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಓದಿನ ಮೇಲೆ ಜ್ಞಾನ ಹೋಗುತ್ತೆ, ಆಚೆಗಡೆ ಅಕ್ಸೆಪ್ಟೆನ್ಸಿ ಕಡಿಮೆ ಆಗುತ್ತೆ. ಇನ್ನೊಂದು, ಈ ಬಳ್ಳಾರಿಗಳ ಕಡೆ ಎಲ್ಲ ಮುಂಚೆ ಆಗಿನ ಕಾಲದಲ್ಲಿ ಮೈನಿಂಗ್ಸ್ಗಳಲ್ಲಿ ಮಕ್ಕಳನ್ನು ಬಿಡ್ತಿದ್ರು. ಮಕ್ಕಳು ಅಲ್ಲಿ ರಿಲೀಸ್ ಆಗ್ತಕ್ಕಂಥ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅಲ್ಲಿ ಸೈನ್ಸ್ ಓದಿರೋವ್ರಿಗೆ ಗೊತ್ತೇ ಇರುತ್ತೆ, ಹೌದಾ? ಮೀಥೇನ್ ಗ್ಯಾಸ್ ರಿಲೀಸ್ ಆಗ್ತಾ ಅವರ ರೆಸ್ಪಿರೇಟ್ರಿ ಸಿಸ್ಟಮಲ್ಲಿ ಪ್ರಾಬ್ಲಮ್ಸ್ ಕಾಣಿಸುತ್ತೆ. ಸೊ ಅವರ ಉಸಿರಾಟದ ತೊಂದರೆ ಜಾಸ್ತಿ ಆಗ್ತಾ ಬರುತ್ತೆ, ಹೌದಾ? ಹೆಲ್ತ್ ಮೇಲೂ ಬೀಳುತ್ತೆ, ಎಜುಕೇಷನ್ ಮೇಲೂ ಬೀಳುತ್ತೆ. ಆ್ಯಂಡ್ ದೇ ವಿಲ್ ಬಿ ಸಪ್ರೆಸ್ಡ್ ಬೈ ದ ಪೀಪಲ್ ಇನ್ ದ ಪಬ್ಲಿಕ್. ಅರ್ಥ ಆಯ್ತಾ? ಸಪ್ರೆಸ್ ಮಾಡ್ತಾರೆ, ಎಲ್ಲರೂ ತುಳಿತಾರ್ರಿ. ಅವ್ರು ಯಾರು ರೆಸ್ಪೆಕ್ಟ್ ಕೊಡ್ತಾರೆ? ಆ್ಯಂಡ್ ದೇ ವಿಲ್ ನಾಟ್ ಬಿ ಇಂಟೆಲೆಕ್ಚುಯಲ್ಸ್. ಅವರು ಇಂಟೆಲೆಕ್ಚುಯಲ್ಸ್ ಆಗಲ್ಲ, ಎಜುಕೇಷನ್ಸ್ ಎಲ್ಲ ಅವ್ರಿಗೆ ಸಿಗಲ್ಲ. ಸೊ ಎಜುಕೇಟರ್ಸ್ ಆಗಲ್ಲ, ಸ್ವಲ್ಪ ಕಡಿಮೆ, ಬಟ್ ಚುರುಕಿರ್ತಾರೆ. ಬಟ್ ಎನಿವೇಸ್, ಚೈಲ್ಡ್ ಲೇಬರ್ ಈಸ್ ವೆರಿ ರಾಂಗ್. ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಸ್ಟಂಟೆಡ್. ದೇ ಲೂಸ್ ದೇರ್ ಫ್ರೀಡಮ್ ಟು ಕ್ವೆಶನ್. ಓಕೆ, ಅಬ್ಯೂಸ್, ವಾಯ್ಲೆನ್ಸ್, ಎಕ್ಸ್ಪ್ಲಾಯ್ಟೇಷನ್ ಆಫ್ ಚಿಲ್ಡ್ರನ್. ಇನ್ನು ಮಿಕ್ಕಿದು ಓದ್ಕೊಳ್ಳಿ. ನೆಕ್ಸ್ಟ್ ಕನ್ನಡದಲ್ಲಿ ಹೇಳ್ತೇನೆ. ಕನ್ನಡದಲ್ಲಿ ಕ್ವಶನನ್ನು ಓದ್ಕೊಳ್ಳಿ ಒಂದು ಸರ್ತಿ. ಇದೇನು ಹೇಳಿದೆ ಎಕೋಸಾಕು, ಅದ್ರ ಬಗ್ಗೆ ಹೇಳುತ್ತೆ. ಇದೇನೋ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳೇನು ಅಂತ ಕೇಳ್ತಿದ್ದಾರೆ. ಓಕೆನಾ? ಇದೆಲ್ಲ ಒಂದು ಸರ್ತಿ ನೀಟಾಗಿ ಓದ್ಕೊಳ್ಳಿ. ಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ ಅಂತ ಹೇಳಿ ಕೇಳ್ತಿದ್ದಾರೆ. ನಾನು ಹೇಳಿದ್ನಲ್ಲ, ಮಕ್ಕಳ ಅಗತ್ಯತೆಗಳ ಬಗ್ಗೆ ಕಾಳಜಿ ಇರುವುದಿಲ್ಲ. ಅವರ ಅಗತ್ಯತೆಗಳ ಬಗ್ಗೆ ನಮಗೆ ಕಾಳಜಿ ಇರೋದಿಲ್ಲ. ನಂತರ ದೈಹಿಕವಾಗಿ, ಮಾನಸಿಕವಾಗಿ ಹಿಂಸಿಸುವುದು, ಆರೋಗ್ಯ, ಪೌಷ್ಟಿಕ ಆಹಾರ ಕೊರತೆ, ವೈದ್ಯಕೀಯ ಸೌಲಭ್ಯಗಳ ಕೊರತೆ, ಒತ್ತಾಯದ ದುಡಿತ, ಅದರ ನಂತರ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಆಗ್ತದೆ. ಮಕ್ಕಳ ಬಾಲ್ಯವನ್ನು
ಅವರು ಕಸಿದುಕೊಂಡಾಗ ಆಗುತ್ತೆ. ಓಕೆನಾ? ಒಂದು ಸರ್ತಿ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ? ನೆಕ್ಸ್ಟ್, ಅನ್ಎಂಪ್ಲಾಯ್ಮೆಂಟ್ ಈಸ್ ಅ ಸೀರಿಯಸ್ ಸೋಷಿಯಲ್ ಮಲಡಿ. ವೈ? ಅನ್ಎಂಪ್ಲಾಯ್ಮೆಂಟು ತುಂಬ ಸೀರಿಯಸ್ ಅಂತೆ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಆಲ್ ಪಾಪ್ಯುಲೇಷನ್ ಜಾಸ್ತಿ, ತಿನ್ನೋರು ಜಾಸ್ತಿ, ಬೆಳೆಯೋರು ಕಡಿಮೆ. ಅರ್ಥ ಆಯಿತಾ? ತಿನ್ನೋರು ಜಾಸ್ತಿ, ಬೆಳೆಯೋರು ಕಡಿಮೆ. ಸೊ ಹಾಗಾದರೆ ಏನಾಗುತ್ತೆ? ಫಸ್ಟ್ನೇದು ಬಡತನ ಬರುತ್ತೆ. ಹೌದಾ? ಬಡತನ ಬರುತ್ತೆ. ಆಲ್ಮೋಸ್ಟ್ ಆಲ್ ಅಲ್ಲಿಂದ ಪೂರ್ತಿ ಡೆಮಾಲಿಷ್ ಆಗ್ತಾ ಬರುತ್ತೆ ಲೈಫು. ಅದನ್ನೇ ಕೆಲವು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾನೆ, ನೋಡ್ಕೊಳ್ಳಿ. ಒಂದು ಪಾವರ್ಟಿ ಅಂತೆ, ಇಲ್ನೆಸ್ ಅಂತೆ, ಕರಪ್ಷನ್ ಬರುತ್ತಂತೆ, ಆಮೇಲೆ ಫ್ಯಾಮಿಲಿ ಬ್ರೇಕ್ ಡೌನ್ ಆಗುತ್ತೆ, ಚೀಟಿಂಗ್, ಫ್ರಾಡು, ಥೆಫ್ಟು. ಈಗ ಕೆಲವೊಂದು ನಡೀತಿದೆ ನೋಡ್ರಿ. ಸೌದಿ ಅರೇಬಿಯಾಗೆ ಕರ್ಕೊಂಡು ಹೋಗ್ಬಿಟ್ಟು ನಿನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನೋ ಸಾಫ್ಟ್ವೇರ್ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂಟೆ ಕಾಯೋದಕ್ಕೆ ಹಾಕ್ತಾರೆ. ಅದನ್ನೇ ಇಲ್ಲಿ ಹೇಳ್ತಿದ್ದಾನೆ, ಫ್ರಾಡ್ ಅಂತ ಹೇಳಿ, ಚೀಟಿಂಗ್ ಅಂತ ಹೇಳಿ. ಓಕೆ, ಇದೊಂದು ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ವಾಟ್ ವೇರ್ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಥರ್ಡ್ ಆಂಗ್ಲೋ ಮರಾಠಾ ವಾರ್ನ ಕಾನ್ಸಿಕ್ವೆನ್ಸಸ್ ಏನು ಅಂತ ಹೇಳಿ ಕೇಳ್ತಿದ್ದಾನೆ. ಮರಾಠಾ ವಾರಲ್ಲಿ ಯಾರಿದ್ರು? ಬಾಜಿರಾವ್ ಇದ್ದ. ಆಗ ಬ್ರಿಟಿಷರು ಏನು ಮಾಡ್ತಾರೆ, ಪೇಶ್ವೆ ಒಂದು ಹುದ್ದೆಯನ್ನು ಕಿತ್ಕೋತಾರೆ. ಅದು ಪಾಯಿಂಟ್ಸಲ್ಲಿ ಹಾಕಿ ನೋಡಿ. ದ ಬ್ರಿಟಿಷ್ ಅಬಾಲಿಷ್ಡ್ ದ ಟೈಟಲ್ ಆಫ್ ಪೇಶ್ವಾ ಬಾಜಿರಾವ್ ಅಂತ ಇರ್ತಕ್ಕಂಥವನು ನೋಡಿ ಇಲ್ಲಿದೆ. ಎಲ್ಲಿ? ಬಾಜಿರಾವ್, ಪೇಶ್ವಾ ಬಾಜಿರಾವ್. ಅವರನ್ನು ಪೇಶ್ವಾ ಅಂದರೆ ನಮ್ಮ ಕಡೆ ರಾಜಾದಿರಾಜ ಅನ್ನೋ ಥರ ಟೈಟಲ್ ಇದೆ ಅಷ್ಟೆ. ಬ್ರಿಟಿಷ್ ಗೇವ್ ಅ ಪೆನ್ಷನ್ ಟು ಬಾಜಿರಾವ್. ಹಿ ಸೆಂಡ್ ಬ್ರಿಟಿಷ್ ಇನ್ಸ್ಟಾಲ್ಡ್ ಪ್ರತಾಪ್ ಸಿಂಗ್, ಅ ಡಿಸೆಂಡೆಂಟ್ ಆಫ್ ಶಿವಾಜಿ. ಓಕೆ, ಅಂದರೆ ಈ ಶಿವಾಜಿ ಏನಿದಾನಲ್ಲ, ಶಿವಾಜಿ ಅವರ ಡಿಸೆಂಡೆಂಟ್ ಇವನು. ಸೊ ಅವನನ್ನು ಕೂಡ ಅಪಾಯಿಂಟ್ ಮಾಡ್ಕೋತಾರೆ. ಥ್ರೂ ದಿಸ್ ಹಿ ಸಪ್ರೆಸ್ಡ್ ದ ರೆಸಿಸ್ಟೆನ್ಸ್ ಆಫ್ ದ ಮರಾಠಾಸ್ನ ಒಂದು ಬಲ, ಅದನ್ನು ಸಪ್ರೆಸ್ ಮಾಡಿಬಿಟ್ಟು ಕಳಿಸ್ತಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಆ ಪಾಯಿಂಟ್ಸನ್ನು ನೋಡ್ಕೊಳ್ಳಿ ನೀಟಾಗಿ. ಸ್ಕ್ರೀನ್ಶಾಟ್ ತೊಗೊಂಡು ಪಾಯಿಂಟ್ಸ್ ಮಾಡಿ. ಈ ಆಂಗ್ಲೋ ಮರಾಠಾ ವಾರ್ಸನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದು ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಂತ ಅನ್ಕೋಬೇಡಿ, ಪಾಯಿಂಟ್ಸ್ ನೋಡ್ಕೊಂಡು ಹೋಗ್ಬಿಡಿ. ಈಗ ನಾನು ಮತ್ತೆ ಸಪ್ರೇಟಾಗಿ ಡಿಸ್ಕಸ್ ಮಾಡಬೇಕು, ಟೈಮ್ ಟೇಕಿಂಗ್ ಪ್ರೋಸೆಸ್ ಅವೆಲ್ಲ. ನಾನು ನಿಮಗೆ ಫಸ್ಟ್ ಥಿಂಗು ಮೈಸೂರು ವಾರ್ಸ್ ಏನು ಹೇಳಿ, ಮೈಸೂರು ವಾರ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೆಕೆಂಡು ಮರಾಠಾ ವಾರ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಪ್ಲಾಸಿ ಹೇಳಬೇಕು. ಇವೆಲ್ಲ ಇಂಪಾರ್ಟೆಂಟ್ ರೀ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 1857ನ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇದಿಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇನ್ನೂ ತುಂಬ ಇಂಪಾರ್ಟೆಂಟು ಯಾವ್ದು ಹೇಳಿ, 5ನೇದು ಒಡೆಯರ್ಸ್ ಬಗ್ಗೆ ಕೂಡ ನಾನು ಹೇಳಬೇಕು. ಮೈಸೂರು ಸಂಸ್ಥಾನ ಹೇಳಬೇಕು. ಏನು ಹೇಳಿ ಅದು? ಮೈಸೂರು ಡೈನಾಸ್ಟಿ. ಇದನ್ನೆಲ್ಲ ಹೇಳ್ಕೊಡ್ಬೇಕ್ರಿ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ನಿಮಗೆ. ಇದರಲ್ಲಿ ಇಯರ್ಸು ನಾವು ಕಾನ್ಸಂಟ್ರೇಟ್ ಮಾಡೋಣ. ಆಲ್ಮೋಸ್ಟ್ ಆಲು ಇಯರ್ಸನ್ನು ಯಾರೂ ತುಂಬ ನೆನಪಿರಲ್ಲ ಸರ್ ಅಂತ ಏನು ಹೇಳ್ತಿರಲ್ಲ, ಎಲ್ಲ ಇಯರ್ಸನ್ನು ಬಹಳ ಈಸಿಯಾಗಿ ಇಂಪಾರ್ಟೆಂಟ್ ಇಯರ್ಸನ್ನು ನಿಮ್ಮ ಮುಂದೆ ಇಡ್ತೀನಿ ನಾನು. ಓಕೆನಾ? ಎಕ್ಸಾಮ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಬರೀಬೋದು ನೀವು, ಯಾವುದನ್ನು ತಲೆಗೆಡಿಸ್ಕೋಬೇಡಿ. ನಾನು ಇದ್ದೀನಿ. ಮೇಯ್ನ್ ಏನಂದರೆ ಈಗ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ. ಏಕೆ ಸರ್? ಯಾಕೆ ಅಂದರೆ ಬಡತನ ಇದೆ, ಅನಾರೋಗ್ಯ ಇದೆ, ಭ್ರಷ್ಟಾಚಾರ ಇದೆ, ಕೌಟುಂಬಿಕ ವಿಘಟನೆ ಇದೆ, ಮೋಸ ಇದೆ, ವಂಚನೆ ಇದೆ, ಕಳ್ಳತನ ಇದೆ, ಹಾಗೂ ವ್ಯಭಿಚಾರ ಇದೆ. ಸೊ ಇದೆಲ್ಲ ಇರೋದಕ್ಕೆ ಏನಾಗಿದೆ? ಗಂಭೀರ ಸಾಮಾಜಿಕ ಸಮಸ್ಯೆ ಆಗಿದೆ. ನೀವು ನಿಮ್ಮ ಪಾಠಗಳಲ್ಲಿ ಓದ್ತಕ್ಕಂಥ ಪ್ರತಿ ವಿಷಯ ಕೂಡ ನಿಮ್ಮ ಒಂದು ಪರ್ಸನಲ್ ಲೈಫಿಗೆ ಕೂಡ ಇಂಪಾರ್ಟೆಂಟೇ. ಬಟ್ ಎಷ್ಟ್ರಾಗಿ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲಿದೆ. ನೆಕ್ಸ್ಟು 3ನೇ ಆಂಗ್ಲೋ ಮರಾಠಾ ಯುದ್ಧದ ಪರಿಣಾಮಗಳಾವುವು? ಬ್ರಿಟಿಷರು ಪೇಶ್ವಾ ಪದವಿಯನ್ನು, ಇದು ತುಂಬ ಇಂಪಾರ್ಟೆಂಟು, ನಾನು ಆಗಲೇ ಹೇಳೋದು ಮರ್ತೆ, ಇಂಗ್ಲೀಷ್ನವ್ರು ಇಲ್ಲೇ ನೋಡ್ಕೊಳ್ಳಿ. ಈ ಪೇಶ್ವೆ ಪದವಿಯನ್ನು ತೆಗೆಯೋದು, ಇದು ಪಾಯಿಂಟ್ಸ್ ನೀವು ಬರ್ಕೊಳ್ಳಿ, ಇಷ್ಟೇ ಇಂಪಾರ್ಟೆಂಟ್ ಸಾಕು. ಪೇಶ್ವಾ ಪದವಿಯನ್ನು ರದ್ದುಗೊಳಿಸಲಾಯಿತು. ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟರು, ಅಂದರೆ ಪೆನ್ಷನ್ ಕೊಟ್ಟು ಕಳಿಸಿದ್ರು ಅವನ್ನ ಅಂತ. ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹವನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸಿದರು.
ಈ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟು, ಹೌ ವಾಸ್ ಪಾಂಡಿಚೇರಿ ಲಿಬರೇಟೆಡ್ ಫ್ರಮ್ ದ ಫ್ರೆಂಚ್? ಸಿ, ಆಫ್ಟರ್ ದ ಇಂಡಿಪೆಂಡೆನ್ಸ್ ಆಲ್ಸೋ ಫ್ರೆಂಚ್ ವೇರ್ ರೂಲಿಂಗ್ ಪಾಂಡಿಚೇರಿ. ದೇ ಮೇಡ್ ದೇರ್ ಕ್ಯಾಪಿಟಲ್, ಫ್ರೆಂಚರ ಕ್ಯಾಪಿಟಲ್ಲು ಆಗ ಏನು ಫ್ರೆಂಚರು, ಡಚ್ಚರು, ಇಂಗ್ಲೀಷರ್ಸು ಮತ್ತು ಪೋರ್ಚುಗೀಸರು ಇವರೆಲ್ಲ ಏನು ಬಂದ್ಬಿಟ್ಟು ಅವ್ರು ರೂಲ್ ಮಾಡ್ತಿದ್ರು. ಆ ರೂಲಿಂಗ್ ಟೈಮಲ್ಲಿ ಅವರದ್ದೇ ಆದ ಕ್ಯಾಪಿಟಲ್ಗಳಿದ್ವು. ಆ ಕ್ಯಾಪಿಟಲಲ್ಲಿ ಫ್ರೆಂಚ್ ಕ್ಯಾಪಿಟಲ್ಲು ಪಾಂಡಿಚೇರಿ ಆಗಿತ್ತು. ಸೊ ಫ್ರೆಂಚರು ಪಾಂಡಿಚೇರಿಯನ್ನು ರೂಲ್ ಮಾಡ್ತಿದ್ರು, ಕ್ಯಾಪಿಟಲ್ ಆಗಿ ಮಾಡ್ಕೊಂಡು ಅಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಿದ್ರು. ಬಟ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಆದಮೇಲೂ ಸಹ ಫ್ರೆಂಚರು ಇದ್ದರು ಅಲ್ಲಿ. 1954ರಲ್ಲಿ ಸರಿಸುಮಾರು 1954 ಅದನ್ನು ಇಂಡಿಯಾ ಮತ್ತು ತನ್ನ ಒಳಗೆ ಒಳಪಡಿಸ್ಕೊಂಡು ಅದನ್ನು ಯೂನಿಯನ್ ಟೆರಿಟರಿಯಾಗಿ ಪರಿಗಣಿಸುತ್ತೆ. ಓಕೆ, ಪಾಂಡಿಚೇರಿ ಈಸ್ ಅನ್ ಯೂನಿಯನ್ ಟೆರಿಟರಿ. ಅರ್ಥ ಆಯ್ತಾ? ಸಿ, ಆಫ್ಟರ್ ಇಂಡಿಪೆಂಡೆನ್ಸ್ ಪಾಂಡಿಚೇರಿ, ಕರೈಕಾಲ್, ಮಾಹೆ, ಚಂದ್ರಾನಗರ್ ಕಂಟಿನ್ಯೂಡ್ ಅಂಡರ್ ಫ್ರೆಂಚ್ ಕಲೋನಿಯಲ್ ರೂಲ್. ಸಿ, ಕಲೋನಿಯಲ್ ಅಂದರೆ ಏನು? ಒಂದು ಸ್ಟ್ರಾಂಗ್ ಕಂಟ್ರಿ, ಒಂದು ಸ್ಟ್ರಾಂಗ್ ದೇಶ, ಪ್ರಬಲವಾದ ದೇಶ ಅತ್ಯಂತ ವೀಕ್ ದೇಶವನ್ನು ರೂಲ್ ಮಾಡ್ತಕ್ಕಂಥದ್ದು. ಓಕೆನಾ? ಪ್ರಬಲವಾಗಿರ್ತಕ್ಕಂಥ ದೇಶ ವೀಕ್ ದೇಶವನ್ನು ರೂಲ್ ಮಾಡ್ತಕ್ಕಂಥ ಆ ಸಿಸ್ಟಮನ್ನು ಕೊಲೋನಿಯಲಿಸಮ್ ಅಂತ ಕರಿತೀವಿ. ದ ಫ್ರೆಂಚ್ ಫರ್ದರ್ ಇನ್ಕ್ರೀಸ್ಡ್ ದೇರ್ ಕಂಟ್ರೋಲ್ ಓವರ್ ದೀಸ್ ಪೊಸಿಷನ್ಸ್. ಓಕೆ, ಆಮೇಲೆ ಸ್ಟ್ರಗಲ್ ಬೈ ಕಾಂಗ್ರೆಸ್ ಆ್ಯಂಡ್ ಅದರ್ ಕಮ್ಯುನಿಸ್ಟ್ ಆರ್ಗನೈಸೇಷನ್ಸ್. ಓಕೆ, ಕಾಂಗ್ರೆಸ್ ಆಗಿ ಏನು ಬಂತಲ್ವ, ಆ ಕಾಂಗ್ರೆಸ್ ಅವರು ಕಷ್ಟಪಟ್ಟು ಜಗಳ ಮಾಡಿ ಕಿತ್ಕೊಳಕ್ಕೆ ನೋಡ್ತಾರೆ, ಕೊನೆಗೂ ಕಿತ್ಕೋತಾರೆ. ಇನ್ 1954 ಆಮೇಲೆ ಪಾಂಡಿಚೇರಿ ಬಿಕೇಮ್ ಅ ಯೂನಿಯನ್ ಟೆರಿಟರಿ ಇನ್ ದ ಇಯರ್ 1962. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಯೂನಿಯನ್ ಟೆರಿಟರಿ ಆಗ್ತಕ್ಕಂಥದ್ದು. ಇನ್ ಇಂಡಿಯಾ, ಇದು ನೆಕ್ಸ್ಟ್ ಕ್ವಶನ್ ರೀ. ಇನ್ ಇಂಡಿಯಾ ವೇರಿಯಸ್ ಟೈಪ್ಸ್ ಆಫ್ ಇರಿಗೇಷನ್ ಸಿಸ್ಟಮ್ಸ್ ಆರ್ ಇನ್ ಯೂಸ್. ವೈ ಅಂತ ಕೇಳ್ತಿದ್ದಾರೆ. ವೈ ಅಂದರೆ ಏನು ಹೇಳಬೇಕು ಹೇಳಿ ನೀವು ಎಕ್ಸಾಮಿನರ್ಗೆ? ಅಲಮರಯ, ನಮ್ಮದು ಭಾರತ ದೇಶ, ದಿಸ್ ಇಸ್ ಅನ್ ಹ್ಯೂಜ್ ಕಂಟ್ರಿ. ಚೈನಾಗಿಂತ ಅಲ್ಲ, ಚೈನಾ ದೊಡ್ಡ ಕಂಟ್ರಿನೇ ಆಗಿರ್ಬೋದು, ಆದರೆ ಸಂಸ್ಕೃತಿಯಲ್ಲಿ ಸಂಸ್ಕಾರದಲ್ಲಿ ಭಾರತನೇ ದೊಡ್ಡ ಕಂಟ್ರಿ ಅಲ್ವಾ? ಸೊ ಹಾಗಾಗಿ ಈ ದೊಡ್ಡ ಕಂಟ್ರಿಯಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾದ ಕಲರ್ ಸಾಯಿಲ್ಗಳಿವೆ. ಗೋ ಟು ದ ನಾರ್ತ್ ಕರ್ನಾಟಕ, ಯು ವಿಲ್ ಗೆಟ್ ಬ್ಲ್ಯಾಕ್ ಸಾಯಿಲ್. ಸೌತ್ ಕರ್ನಾಟಕಕ್ಕೆ ಬನ್ನಿ, ರೆಡ್ ಸಾಯಿಲ್. ಬರೀ ಒಂದು ರಾಜ್ಯದಲ್ಲೇ ಅಂದರೆ ಒಂದು ಸ್ಟೇಟಲ್ಲೇ, ಓನ್ಲಿ ಇನ್ ದ ಕರ್ನಾಟಕ ಸ್ಟೇಟ್ ಇಟ್ ಸೆಲ್ಫ್ ವಿ ಹ್ಯಾವ್ 2 types of soil. Even we have so many types of soil. If you go for Pavagada, that side, you will get sand. ಆ ಒಂದು ಸ್ಯಾಂಡ್ ಇದು ಬರುತ್ತಲ್ರಿ, ಮಣ್ಣು, ಆ ಮಣ್ಣು ತುಂಬ ನೈಸಾಗಿರುತ್ತೆ. ಅದಕ್ಕೆ ತುಂಬ ಡಿಮ್ಯಾಂಡ್ ಹೆಚ್ಚು, ಹೌದಾ? ಅದರಿಂದ ಆ ಮೈನಿಂಗ್ಸ್ಗಳನ್ನೆಲ್ಲ ಮಾಡ್ತಿರ್ತಾರೆ ದುಡ್ಡು ಹೊಡೆಯೋದಕ್ಕೆ, ವಿತೌಟ್ ಪೇಯಿಂಗ್ ಟ್ಯಾಕ್ಸಸ್ ಆ್ಯಂಡ್ ಆಲ್. ಸೊ ಹೀಗೆ ಹಲವಾರು ಸ್ಯಾಂಡ್ಗಳಿದೆ. ವಾತಾವರಣದಲ್ಲೂ ಕೂಡ ಬದಲಾವಣೆ ಇದೆ. ಸಿ, ಡೆಲ್ಲಿ ಪೊಲ್ಯೂಷನ್ನಿಂದ ಈಗಿರೋ ಡೆಲ್ಲಿ ಕೋಲ್ಡ್ನೆಸ್ ನಿಮಗೆ ಗೊತ್ತಿರುತ್ತೆ, ಭಾಳ ಎಕ್ಸ್ಟ್ರೀಮ್ ಹೋಗ್ಬಿಟ್ಟಿದೆ. ಬ್ಯಾಂಗ್ಳೂರಿನ 1-2 ದಿವಸ ಹಾಗೇ ಆಗುತ್ತೆ ಹೀಗೆ ಗಾಡಿಗಳು ಓಡಾಡಿದ್ರೆ. ಓಕೆ, ಕಮ್ ಟು ದ ಕ್ವೆಶನ್. ಹಲವಾರು ಸ್ಟೇಟ್ಗಳಿವೆ, ಡಿಫ್ರೆಂಟ್ ಸಾಯಿಲ್ಗಳಿವೆ, ಡಿಫ್ರೆಂಟ್ ವಾತಾವರಣ, ವೆದರ್ ಕಂಡೀಷನ್ಸು ಡಿಫ್ರೆನ್ಸ್ ಇದೆ. ಇಷ್ಟೂ ಡಿಫ್ರೆನ್ಸ್ ಇದ್ದಾಗ ಸಾಯಿಲು ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಬರ್ತಕ್ಕಂಥ ಬೆಳೆ ಕೂಡ ಡಿಫ್ರೆನ್ಸಸ್ ಕಾಣುತ್ತೆ, ಹೌದಾ? ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆ್ಯಪಲ್ ಬೆಳೆಯನ್ನು ಚೆನ್ನಾಗಿ ಬೆಳೆಯೋಕ್ಕಾಗಲ್ಲ. ಆ್ಯಕ್ಚುಲಾಗಿ ಬೆಳಿಬೋದು, ಬಟ್ ಅಷ್ಟು ನೀಟಾಗಲ್ಲ. ಕಾಶ್ಮೀರದಲ್ಲಿ ಆ ವೆದರ್ಗೆ ಈ ವೆದರ್ಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಬಟ್ ಆದರೂ ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲೊಬ್ಬರು ಮಾಡ್ತಿದ್ದಾರೆ, ಆ್ಯಪಲ್ ಇರಿಗೇಷನನ್ನು ಮಾಡ್ತಿದ್ದಾರೆ. ವಾಟರ್ ಅವೈಲಬಿಲಿಟಿ ವೇರಿಯಸ್ ಫ್ರಮ್ ರೀಜನ್ ಟು ರೀಜನ್. ಹಿಮಾಲಯನ್ ವಾಟರೇ ಬರುತ್ತೆ, ಬಟ್ ಆದರೂ ಕಲ್ಲು ಮಣ್ಣುಗಳೇನಿರ್ತಾವಲ್ಲ, ಆ ಕಲ್ಲು ಮಣ್ಣುಗಳನ್ನು ಅದು ಪಾಸ್ ಮಾಡ್ಕೋತಾ ಬಂದು ಆ ಕಲ್ಲುಗಳೇನಿರುತ್ತೆ, ಆ ಸ್ಟೋನ್ಸು, ಆ ದೊಡ್ಡ ಬಂಡೆಗಳು, ಆ ಸ್ಟೋನ್ಸ್ಗಳ ಮೇಲೆ ಹರಿತಾ ಅದರಲ್ಲಿರ್ತಕ್ಕಂಥ ಮಿನರಲ್ಸ್ಗಳನ್ನು ಕೂಡ ಅದನ್ನು ಹಿಡ್ಕೊಂಬರುತ್ತೆ, ಫಿಲ್ಟ್ರ್ ಹಾಕ್ಕೊಂಡು ಬರುತ್ತೆ. ಸೊ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ವಾಟರ್ ಅವೈಲಬಿಲಿಟಿ ವೇರೀಸ್ ಫ್ರಮ್ ಸೀಸನ್ ಟು ಸೀಸನ್. ಸೀಸನ್ನಿಂದ ಸೀಸನ್ಗೆ ವಾಟರ್ ಅವೈಲಬಿಲಿಟಿ. ಇಫ್ ಇಟ್ ಈಸ್ ಸಮ್ಮರ್ ಸೀಸನ್ ಆದರೆ ಹಿಮಾಲಯಗಳು ಕರಗಿ ಅದರ ನೀರನ್ನು ಹರಿಬಿಡುತ್ತೆ, ಅಲ್ಲಿಂದನೇ ಬರಬೇಕು ಎಲ್ಲವೂ ಸಹ. ಸೊ ಆಫ್ಟರ್ ದ್ಯಾಟ್ ಈ ಸಮ್ಮರ್ ಸೀಸನ್ನಲ್ಲಿ ಜಾಸ್ತಿ ಮಳೆ ಬರ್ತಕ್ಕಂಥದ್ದು, ರೈನ್ ಜಾಸ್ತಿ ಬರೋದು ಯಾವಾಗ ಅಂದರೆ ಸಮ್ಮರ್ ಸೀಸನಲ್ಲಿ. ಸೊ ವೇರೀಸ್. ಓಕೆ, ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ನ ಡಿಸ್ಟ್ರಿಬ್ಯೂಷನ್ನು
ಅನ್ಇವನ್ ಆಗಿದೆ. ಮುಂಚೆ ಪೂರ್ವಕಾಲದಲ್ಲಿ ನಮ್ಮ ತಾತಂದಿರು ಏನು ಮಾಡ್ತಿದ್ರು, ಮಳೆಗಾಲ ಅಂದರೆ ಯಾವಾಗ ಮಳೆ ಆಗುತ್ತೆ, ಯಾವಾಗ ಯಾವ ವೆದರ್ ಇರುತ್ತೆ ಅಂತ ಅವ್ರಿಗೆ ಎಕ್ಸಾಕ್ಟಾಗಿ ಗೊತ್ತಿತ್ತು. ಅವ್ರು ಅದ್ರ ಮೇಲೆ ಬೆಳೆ ಬೆಳೀತಿದ್ರು. ಈಗ ಏನು ಹೇಳ್ತೀರಾ, ಯಾವಾಗ ಮಳೆ ಬರುತ್ತೆ ಗೊತ್ತಾಗಲ್ಲ, ವಿಂಟರಲ್ಲೂ ಒಂದೊಂದು ಸರ್ತಿ ಮಳೆ ಬರುತ್ತೆ ಹಾಗೆ. ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಪಾಂಡಿಚೇರಿ ಫ್ರೆಂಚರಿಂದ ಹೇಗೆ ಮುಕ್ತಾಯಗೊಂಡವು? ಇವೆರಡೂ ಸಹ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಕನ್ನಡ ಮೀಡಿಯಮ್ನವರಿಗೆ, ಓಕೆನಾ, ಕನ್ನಡ ಮೀಡಿಯಮ್ನವ್ರಿಗೆ. ನೆಕ್ಸ್ಟು ಖಾರಿಫ್ ಬೆಳೆ ಬಿಡಿ. ಇದು ವಾಟ್ ಆರ್ ದ ಜಿಯೋಗ್ರಫಿಕಲ್ ಕಂಡೀಷನ್ಸ್ ರಿಕ್ವೈರ್ಡ್ ಫಾರ್ ದ ಕಲ್ಟಿವೇಷನ್ ಆಫ್ ಕಾಟನ್? ಕನ್ನಡದಲ್ಲಿ ಮಾಡೋಣ ಈಗ. ಹತ್ತಿ ಬೆಳೆ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳಾವುವು? ಹತ್ತಿ ಬೆಳೆ ಬೆಳೀಲಿಕ್ಕೆ ಮೊದಲಿಗೆ ಯಾವ ಬೆಳೆ ಬೆಳಿಬೇಕಾದ್ರೂ ಮಳೆ ಬೇಕು, ಮೇಯ್ನು ಮಳೆ ಬೇಕು. ಮಳೆ ಬರ್ತಕ್ಕಂಥದ್ದು ಯಾವಾಗ? ಖಾರಿಫ್ ಸೀಸನಲ್ಲಿ. ಹೆವಿ ರೈನ್ಫಾಲ್, ಯು ವಿಲ್ ಗೆಟ್ ಹೆವಿ ರೈನ್ಫಾಲ್ ಇನ್ ಓನ್ಲಿ ಖಾರಿಫ್ ಸೀಸನ್. ಹೌದಾ, ಖಾರಿಫ್ ಬೆಳೆಗಳಂತ ಕರೀತಾರೆ. ಖಾರಿಫನ್ನು ನೀವು ಹೇಗೆ ನೆನ್ಪಿಟ್ಕೋಬೇಕು, ಮೋಡ ಕರ್ಗಾದರೆ ಮಳೆ ಬರುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಈಗ, ಓಕೆನಾ. ಮೋಡ ಕರ್ಗಾದರೆ ಮಳೆ ಬರುತ್ತೆ. ಯಾವಾಗ ಕರ್ಗಾಗುತ್ತೆ? ಬೇಸಿಗೆಗಾಲದಲ್ಲಿ. ಖಾರಿಫ್ ಬೆಳೆಗಳು ಸಮ್ಮರ್ ಸೀಸನ್ದು, ಓಕೆನಾ. ಸಮ್ಮರ್ ಅಂದರೆ ಏನ್ರಿ? ಬೇಸಿಗೆ ಕಾಲ. ಬೇಸಿಗೆ ಕಾಲದ ಬೆಳೆ ಇದು ಖಾರಿಫ್ ಬೆಳೆ ಅಂತ ಕರಿತೀವಿ. ಇದು ಹತ್ತಿಯನ್ನು ಬೆಳೆಸಲಿಕ್ಕೆ ಬಹಳ ಉತ್ತಮವಾದದ್ದು. ಇದು ಖಾರಿಫ್ ಕ್ರಾಪ್, ಆ ಟೈಮ್ನಲ್ಲಿ ಬೆಳೀತಕ್ಕಂಥ ಬೆಳೆ ಇದು. ಇದಕ್ಕೆ ಮಿನಿಮಮ್ 25ರಿಂದ 30 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರಬೇಕು ಹೀಟ್. ಅರ್ಥ ಆಯ್ತಾ? ಮಿನಿಮಮ್ 25ರಿಂದ 25 ಹಾಕಿದ್ದಾರೆ, ಇಟ್ಸ್ ಓಕೆ, ಇದೇ ಓದ್ಕೊಳ್ಳಿ. 20ರಿಂದ 25 ಡಿಗ್ರಿ ಉಷ್ಣತೆ ಇರಬೇಕು. ಹಾಗೆ 75ರಿಂದ 150 ಸೆಂಟಿಮೀಟ್ರ್ಗಿಂತ ಹೆಚ್ಚು ಮಳೆ ಸುರಿಬೇಕು. ಸಮ್ಮರ್ ಸೀಸನಲ್ಲಿ ಅಷ್ಟಾಗುತ್ತೆ. ಕಪ್ಪು ಮಣ್ಣು, ಇದು ತುಂಬ ಇಂಪಾರ್ಟೆಂಟು. ಕಪ್ಪು ಮಣ್ಣು ಅಥವಾ ಮೆಕ್ಕಲ ಮಣ್ಣು ಇದಕ್ಕೆ ಬಹಳ ಇಂಪಾರ್ಟೆಂಟು. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಏನು ಕ್ವೆಶನ್ ಕೇಳಿದಾನೆ ಅವನು? ಹತ್ತಿ ಬೆಳೆಗೆ ಸೂಕ್ತವಾದ ವಾತಾವರಣವನ್ನು ಕೇಳಿದ್ದಾನೆ. ಹೌದಾ? ನಿಮಗೆ ಬೇರೆ ಕೇಳ್ಬೋದು. ನೀವು ಒಂದು ನಾಲ್ಕು ಖಾರಿಫ್ ಬೆಳೆಗಳನ್ನು ನೀವು ನೀಟಾಗಿ ನೋಡ್ಕೊಳ್ಳಿ. 4ರಿಂದ 5 ಅದನ್ನು ನಾನು ತರ್ತೀನಿ ಬಿಡಿ, ಓಕೆನಾ. ಜಿಯೋಗ್ರಫಿ ಅದು ನಾನು ತರ್ತೀನಿ. ಈ ಕಪ್ಪು ಮಣ್ಣು ಅಥವಾ ಮೆಕ್ಕಲು ಮಣ್ಣು ಇರಬೇಕು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ನೀತಿ ಆಯೋಗದ ಧ್ಯೇಯೋದ್ದೇಶಗಳನ್ನು ವಿವರಿಸಿ. ಮೊದಲಿಗೆ ನೀತಿ ಆಯೋಗದ ಎಕ್ಸ್ಪ್ಯಾನ್ಷನನ್ನು ತಿಳ್ಕೊಳ್ಳಿ. ಅರ್ಥ ಆಯಿತಾ? ನೀತಿ ಆಯೋಗದ ಎಕ್ಸ್ಪ್ಯಾನ್ಷನ್ ಏನಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದನ್ನೇ ನೀವು ಕನ್ನಡದಲ್ಲಿ ಬರ್ಕೋಬೇಕು. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಇದು ನೀಟಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ಎಲ್ಲೋ, ಅಲ್ವಾ? ಓಕೆ, ನ್ಯಾಷನಲ್ ಕನ್ನಡದಲ್ಲಿ ಬರ್ಕೊಂಬಿಡ್ರಿ, ಸುಮ್ಮನೆ ನಾನು ಏನಕ್ಕೆ ಬರೆಯೋದು, ಚೆನ್ನಾಗಿರಲ್ಲ, ಓಕೆನಾ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನೀತಿಯಲ್ಲೇ ಎಕ್ಸ್ಪ್ಯಾನ್ಷನಲ್ಲೇ ಹೇಳ್ತಿದ್ದಾನೆ ಏನಂದರೆ, ನಮ್ಮ ದೇಶದ, ನಮ್ಮ ಕಂಟ್ರಿಯ ಒಂದು ಇನ್ಸ್ಟಿಟ್ಯೂಟ್. ಅದು ಏನಕ್ಕೆ ಅಂದರೆ ನಮ್ಮ ಕಂಟ್ರಿಯನ್ನು ಬೆಳೆಸಲಿಕ್ಕೆ ಅಂತ ಹೇಳ್ತಿದೆ. ಈ ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂತ ತಿಳ್ಕೊಬೇಕು. ಯಾವಾಗಲೂ ಈಗ ನರೇಂದ್ರ ಮೋದಿಯವರಿದ್ದಾರೆ ಪ್ರೆಸೆಂಟು, ಬಟ್ ಯಾವಾಗಲೂ ಅಷ್ಟೇ ಪ್ರೈಮ್ ಮಿನಿಸ್ಟ್ರೇ ಇದರ ಅಧ್ಯಕ್ಷ. ಅರ್ಥ ಆಯ್ತಾ? ಪ್ರೈಮ್ ಮಿನಿಸ್ಟರ್ ಮೋದಿ, ಹಾಗಾಗಿ ಮೋದಿನೇ ಅಧ್ಯಕ್ಷರು. ನೀತಿ ಆಯೋಗದ ಅಧ್ಯಕ್ಷರು ಮೋದಿಯವರು ಈಗ ಪ್ರೆಸೆಂಟು. ಈ ನೀತಿ ಆಯೋಗ ಏನಿದೆಯಲ್ಲ, ಈ ನೀತಿ ಆಯೋಗ ಯಾವುದರ ರೆಪ್ಲಿಕೇಶನ್ ಅಂತ ತಿಳ್ಕೊಬೇಕು ನೀವು. ಯಾವುದರ ರೆಪ್ಲಿಕೇಶನ್ ಅಂದರೆ 5 ಇಯರ್ ಪ್ಲ್ಯಾನ್ನ, 5 ಪಂಚವಾರ್ಷಿಕ ಯೋಜನೆ ರೀ. ವಾರ್ಷಿಕ ಯೋಜನೆ, ಪಂಚವಾರ್ಷಿಕ ಯೋಜನೆ, 5 ಇಯರ್ ಪ್ಲ್ಯಾನ್. ಇದರ ರೆಪ್ಲಿಕೇಷನ್ನೇ ಈ ನೀತಿ ಆಯೋಗ. ಇದರ ಬದಲಾಗಿ ಅದನ್ನು ತಂದಿದ್ದು, ಈ 5 ಇಯರ್ ಪ್ಲ್ಯಾನನ್ನು ತಂದಿದ್ದು ಜವಾಹರ್ಲಾಲ್ ನೆಹರು, JLN, ಜವಾಹರ್ಲಾಲ್ ನೆಹರು ಅವರು 5 ಇಯರ್ ಪ್ಲ್ಯಾನನ್ನು ಇನ್ನೊಂದು ದೇಶದಿಂದನೇ ತರೋದು. ನಮ್ಮ ಎಲ್ಲ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ಇನ್ನೊಂದು ದೇಶಗಳಿಂದ ತಗೊಂಡಿರ್ತಕ್ಕಂಥದ್ದು. ಅದನ್ನು ಎರವಲ್ಲು ಅಂತ ಕರೀತಾರೆ. ಎರವಲ್ಲು ಪಡ್ಕೊಂಡಿರ್ತಕ್ಕಂಥದ್ದು, ಎರವಲ್ಲು. ಓಕೆ, ಇದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ. ಯು ಕ್ಯಾನ್ ಡಿಲೀಟ್ ದಿಸ್, ಇದೇನು ಬೇಕಾಗಿಲ್ಲ ನಿಮಗೆ. ಇದಿಷ್ಟು ಸುಮ್ಮನೆ ನೆನ್ಪಿಟ್ಕೊಳ್ಳಿ, ಓಕೆನಾ.
ಈ ಆಪ್ಷನ್ಸನ್ನು ಓದ್ಕೊಳ್ಳಿ ನೀವೇ ನೀಟಾಗಿ. ಓಕೆ, ನೆಕ್ಸ್ಟು, ವಾಟ್ ಆರ್ ದ ರೀಸನ್ಸ್ ಫಾರ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕನ್ಸ್ಯೂಮರ್ಸ್? ಈಗ ಕನ್ಸ್ಯೂಮರ್ಸ್ನ ಕನ್ಸ್ಯೂಮರ್ಸ್ನ ಎಕ್ಸ್ಪ್ಲಾಯ್ಟೇಷನ್ ಯಾಕೆ ಆಗ್ತಿದೆ, ಹೇಗಾಗ್ತಿದೆ ಅಂದರೆ, ಮೊದಲಿಗೆ ಹೇಳ್ತೀನಿ, ಯಾವುದೇ ಒಂದು ಸರಕು ಗೂಡ್ಸ್, ಈಗ ಫಾರ್ ಎಕ್ಸಾಂಪಲ್ ಒಂದು ಚಾಕ್ಲೇಟ್ ಇದೆ ರೀ, 5 ರೂಪೀಸ್ ಡೈರಿ ಮಿಲ್ಕ್ ಚಾಕ್ಲೇಟು, ಫ್ಯಾಕ್ಟ್ರಿಯಿಂದ ಕಸ್ಟಮರ್ಗೆ ಬರಬೇಕಂದ್ರೆ ಆ ರೇಟನ್ನು ಡಿಸೈಡ್ ಮಾಡೋದು ಫ್ಯಾಕ್ಟ್ರಿ ಅಲ್ಲ, ಮಧ್ಯವರ್ತಿಗಳು. ಓಕೆ, ಮೀಡಿಯೇಟರ್ಸ್ ವಿಲ್ ಡಿಸೈಡ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಹೌದಾ? ಸಿ, ನೀವು ಒಂದು 5 ರೂಪಾಯಿ ಚಾಕ್ಲೇಟು ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರಿ ಅಂದ್ಕೊಳ್ಳಿ, ಸಮ್ ಎಕ್ಸ್ ಬೇಡ, ನಮ್ಮ ನೋಡಪ್ಪ ರಮೇಶ್, ನೀನು 5 ರೂಪಾಯಿನ ಡೈರಿ ಮಿಲ್ಕ್ ಚಾಕ್ಲೇಟನ್ನು ನೀನು ಉತ್ಪತ್ತಿ ಮಾಡಿದೆಯಾ? ಉತ್ಪತ್ತಿ ಅಲ್ಲ, ನೀನು ಅದನ್ನು ತಯಾರಿಸಿದೆಯಾ? ಯು ಆರ್ ದ ಮ್ಯಾನುಫ್ಯಾಕ್ಚರ್ ಆಫ್ ದ ಗೂಡ್. ಈಗ 5 ರೂಪಾಯಿ ಚಾಕ್ಲೇಟನ್ನು ನೀನೇನು ಮಾಡ್ತೀಯಾ? MRP 5 ರೂಪಾಯಿ ಹಾಕಿರ್ತೀಯ, ಆದರೆ ನೀನು ಅದಕ್ಕೆ ಹಾಕಿರ್ತಕ್ಕಂಥ ಬಂಡವಾಳ 2 ರೂಪಾಯಿ ಅಂತ ತಿಳ್ಕೊ, ಇನ್ನು 3 ರೂಪಾಯಿ ನಿನಗೆ ಲಾಭ. ಬಟ್ ಏನಾಗುತ್ತೆ, ನೀನು 2 ರೂಪಾಯಿ ಡೈರೆಕ್ಟ್ ಕಸ್ಟಮರ್ಗೆ ಕೊಡೋಕ್ಕಾಗಲ್ಲ, ಮಧ್ಯದಲ್ಲಿ ನಿನ್ನ ಫ್ರೆಂಡ್ ಇರ್ತೀಯ, ತೊಗೊಳ ಇದನ್ನು ಕ್ಲಾಸ್ ಅವ್ರಿಗೆಲ್ಲ ಹಂಚಿಬಿಡು ಅಂತ ಹೇಳಿ ಅವನಿಗೆ ಕೊಡ್ತೀಯ. ಇವನೇನು ಮಾಡ್ತಾನೆ, ನಿನ್ನ ಹತ್ರ 2 ರೂಪಾಯಿಗೆ ನಿನ್ನ ಹತ್ರ ಇರ್ತಕ್ಕಂಥ ಡೈರಿ ಮಿಲ್ಕನ್ನು ನಿನ್ನ ಫ್ರೆಂಡ್ ಕೊಂಡ್ಕೊಂಡು ಅದನ್ನು ಕ್ಲಾಸಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ 5 ರೂಪಾಯಿಗೆ ಮಾರ್ತಕ್ಕಂಥದ್ದು. ಇದು ನಿಮ್ಗೆ ಅರ್ಥ ಆಯಿತಾ? 5 ರೂಪಾಯಿಗೆ ಮಾರ್ತಕ್ಕಂಥದ್ದು ಈ ಒಂದು ಪ್ರೋಸೆಸ್ಸಿಂದ ಆಗ್ತಾ ಇರೋದು. ಇನ್ನು ಹಲವಾರು ಪಾಯಿಂಟ್ಸ್ಗಳಿವೆ, ನೋಡ್ಕೊಳ್ಳಿ. ಗ್ರಾಹಕರ ಶೋಷಣೆಗೆ ಕಾರಣಗಳೇನು? ಬದಲಾದ ಮಾರಾಟ ವಿಧಾನ, ಗ್ರಾಹಕ ಪೂರೈಕೆದಾರನ ನಡುವೆ ನೇರ ವ್ಯವಹಾರ ಇಲ್ಲ, ಮಧ್ಯವರ್ತಿಗಳು ಇರ್ತಾರೆ. ಓಕೆ, ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ ಆಗುತ್ತೆ. ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ, ನಂತರ ಟೆಲಿಶಾಪಿಂಗ್. ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ ಅಂದರೆ ಏನು? ಆಚೆ ನಿಮಗೆಲ್ಲ ಈಗ ಸುಮ್ಮನೆ ಜಸ್ಟ್ ಗೂಗಲ್ ಮಾಡಿ, ನೀವು ಯಾವುದೇ ಒಂದು ಪ್ರಾಡಕ್ಟ್ ಬೇಕು ಅಂದರೆ ಜಸ್ಟ್ ಯು ಗೂಗಲ್ ಇಟ್, ಯು ವಿಲ್ ಗೆಟ್ ಇಟ್. ಓಕೆ, ಸೊ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಓಪನ್ ಮಾರ್ಕೆಟು, ಹಾಗಾಗಿ ಹಲವಾರು ಬದಲಾವಣೆಗೆ ಆಗ್ತಿದೆ ಅಂತ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಇದು ತುಂಬ ಇಂಪಾರ್ಟೆಂಟು. ಬ್ಯಾಟಲ್ ಆಫ್ ಪ್ಲಾಸಿ ಆಗಿದ್ದು ಯಾರ್ಯಾರ ನಡುವೆ, ಯಾವಾಗಾಯಿತು, ಹೇಗಾಯಿತು, ಇದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟು. ಯಾವಾಗಾಯಿತು ಫಸ್ಟಿಂದ ಮಾತಾಡೋಣ ಇದ್ರ ಬಗ್ಗೆ. ಬ್ಯಾಟಲ್ ಆಫ್ ಪ್ಲಾಸಿ 23rd of June 1757. ಅಂದರೆ ದ ಫಸ್ಟ್ ವರ್ಲ್ಡ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಯಾವಾಗುತ್ತೆ? 1857. ಇದರ 100 ವರ್ಷದ ಹಿಂದೆ, ಎಕ್ಸಾಕ್ಟ್ 100 years ಹಿಂದೆ ಈ ಒಂದು ಬ್ಯಾಟಲ್ ಆಫ್ ಪ್ಲಾಸಿ ಆಗ್ತಕ್ಕಂಥದ್ದು. ಮೊದಲನೇದು ಆಗೋದು ಯಾರ್ಯಾರ ನಡುವೆ? ಒಂದು ಸಿರಾಜ್ ಉದ್ ದೌಲಾ ಹಾಗೆ ರಾಬರ್ಟ್ ಕ್ಲೈವ್, ಬ್ರಿಟಿಷರ ರಾಬರ್ಟ್ ಕ್ಲೈವ್ನ ನಡುವೆ ಆಗ್ತಕ್ಕಂಥದ್ದು ಬ್ಯಾಟಲ್ ಆಫ್ ಪ್ಲಾಸಿ. ಇದು ತುಂಬ ಇಂಪಾರ್ಟೆಂಟು. ಈ ಬ್ಯಾಟಲ್ ಆಫ್ ಪ್ಲಾಸಿ ಇದೇನು ಕೇಳ್ತೇನೆ, ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಅಂತ ಕೇಳ್ತೇನೆ. ಬ್ರಿಟಿಷರ್ಸ್ ಬಂದು ಇವರನ್ನು ಟೋಟಲಾಗಿ ಸಪ್ರೆಸ್ ಮಾಡಾಕ್ಬಿಡ್ತಾರೆ. ಸಪ್ರೆಸ್ ಮಾಡಿಬಿಟ್ಟು ಅವರ ಕೋಟೆಗಳನ್ನು ಅವರ ಪರ್ಮಿಷನ್ ಇಲ್ಲದೇ ಅವರು ರಿನೋವೇಷನ್ಗಳಲ್ಲೆಲ್ಲ ಮಾಡ್ತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಇಲ್ಲಿದೆ ನೋಡಿ, ಕಾಸಸ್ ಆಫ್ ದ ಬ್ಯಾಟಲ್ ಆಫ್ ದ ಪ್ಲಾಸಿ: ಮಿಸ್ಯೂಸ್ ಆಫ್ ಟ್ಯಾಕ್ಸ್ ಮನಿ ಬೈ ಬ್ರಿಟಿಷ್ ಎಂಪ್ಲಾಯೀಸ್. ಅದಾದಮೇಲೆ ರಿಪೇರಿಂಗ್ ದ ಫೋರ್ಟ್ಸ್ ವಿತೌಟ್ ದೇರ್ ಪರ್ಮಿಷನ್, ದ ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ. ಇದು ತುಂಬ ಇಂಪಾರ್ಟೆಂಟು. ಈ ಸಿರಾಜುದ್ದೌಲಾ ಏನಿದಾನಲ್ಲ, ಈ ಕಳ್ಳ ಬ್ರಿಟಿಷರ್ಸ್ನ, ಕಳ್ಳ ಅಂತ ಹೇಳಬಾರ್ದು, ಆ್ಯಕ್ಚುಲಿ ಒಳ್ಳೆಯದೇ ಮಾಡ್ದ, ಬಿಕಾಸ್ ಬ್ರಿಟಿಷರು ಕಳ್ಳರು. ಇವ್ರೇನು ಮಾಡಿದ್ರು, ಈ ಸಿರಾಜುದ್ದೌಲಾ ಹೋಗಿ ಏಕ್ದಮ್ ಒಂದು ಕಾಲ ಕೊಠಡಿಯಲ್ಲೇ ಹಾಕ್ಬಿಟ್ಟು ಒಂದಷ್ಟು ಜನ ಸೈನಿಕರನ್ನ ಸಾಯಿಸ್ಬಿಡ್ತಾನೆ. ನಿಮ್ಗೆ ಹೇಳಿದ್ದೆ, ಅದು ಮಾಡೆಲ್ ಪೇಪರ್ 1 ಅಥವಾ 2 ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಾನ್ಸಿಕ್ವೆನ್ಸಸ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ ಏನೇನಿದು: ಮೀರ್ ಜಾಫರ್ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್, ದ ಕಂಪನಿ ರಿಸೀವ್ಡ್ ಅನ್ರಿಸ್ಟ್ರಿಕ್ಟೆಡ್ ರೈಟ್ ಟು ಟ್ರೇಡ್ ಇನ್ ದ ಬೆಂಗಾಲ್ ಪ್ರಾವಿನ್ಸಸ್. ಅದಾದಮೇಲೆ 17 ಕೋಟಿ 70 ಲಕ್ಷ ಆಗಲ್ಗೆ ಕೊಟ್ಟಿದ್ದ ಬ್ರಿಟಿಷ್ ಕಂಪ್ನಿಗೆ. ಓಕೆ, ಇದನ್ನೆಲ್ಲ ಒಂದು ಸರ್ತಿ ನೋಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಹೋಗೋಣ. ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿ ಕೇಳ್ತೇನೆ. ದಸ್ತಕ್ಗಳ ದುರುಪಯೋಗ ಅಂದರೆ ಟ್ಯಾಕ್ಸಸ್. ಆಗ ಟ್ಯಾಕ್ಸನ್ನು ದಸ್ತಕ್ ಅಂತ ಕರೀತಾರೆ. ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಅಂದರೆ ಕೋಟೆಯನ್ನು ರಿನೋವೇಟ್ ಮಾಡ್ತಕ್ಕಂಥದ್ದು. ಕಪ್ಪು ಕೋಣೆ ದುರಂತ ನಡೆಯುತ್ತೆ. ಪ್ಲಾಸಿ ಕದನದ ಪರಿಣಾಮಗಳೇನೇನು: ಮೀರ್ ಜಾಫರ್ ಬಂಗಾಳದ ನವಾಬ ಆಗ್ತಾನೆ. ಇದು
ಇಂಪಾರ್ಟೆಂಟು. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕುಗಳನ್ನು ಪಡ್ಕೊಂಡಿತ್ತು. ಆಮೇಲೆ 17,70,00,000 ಕೊಟ್ಟ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ನೀವು ಓದ್ಕೊಳ್ಳಿ ನೀಟಾಗಿ. ಅರ್ಥ ಆಯ್ತೇನ್ರಿ? ಇದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನಮಗೆ ಇನ್ನು ಟೈಮ್ ಹಿಡಿಯುತ್ತೆ. ಹೌದಾ? ನೆಕ್ಸ್ಟು, ಎಕ್ಸ್ಪ್ಲೇನ್ ಅಬೌಟ್ ದ ರೈತ್ವಾರಿ ಸಿಸ್ಟಮ್ ಇಂಪ್ಲಿಮೆಂಟೆಡ್ ಬೈ ಬ್ರಿಟಿಷರ್ಸ್ ಇನ್ ಇಂಡಿಯಾ. ರೈತ್ವಾರಿ ಸಿಸ್ಟಮ್ ಅಂದರೆ ಏನು? ರೈತ್ವಾರಿ ಸಿಸ್ಟಮ್ ಅಂದರೆ ಮುಖ್ಯವಾಗಿ ರೈತರಿಗೆ ಅಂತ ಇಟ್ಟಿರೋದು. ಹೌದಾ? ಅಂದರೆ ಹೆವಿ ಟ್ಯಾಕ್ಸಸನ್ನು ಹಾಕ್ತಿದ್ರು. ಹೆವಿ ಟ್ಯಾಕ್ಸಸನ್ನು ರೈತರ ಮೇಲೆ ಹಾಕ್ತಿದ್ರು, ಅಂದರೆ ಇವ್ರ ಮೇಲೆ. ಇಂಪ್ಲಿಮೆಂಟೆಡ್ ಬೈ ಅಲೆಕ್ಸಾಂಡರ್ ರೈಡ್ ಆ್ಯಂಡ್ ಥಾಮಸ್ ಮನ್ರೋ ಅದು. ಆಮೇಲೆ ಪ್ರೊಮುಲ್ಗೇಟೆಡ್ ಇನ್ ಮಡ್ರಾಸ್ ಆ್ಯಂಡ್ Mysore provinces. There was a direct link between the government and the farmers. Farmers became owners. 50% share of revenue was fixed. Farmers were trapped in debt. ಓಕೆ, ಫಾರ್ಮರ್ಸ್ಗೆ ಆಗ್ತಕ್ಕಂಥ ಅನ್ಯಾಯ ಅದು. ಅದನ್ನೊಂದು ಸರ್ತಿ ನೋಡ್ಕೊಳ್ಳಿ. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎವರ್ಗ್ರೀನ್ ಫಾರೆಸ್ಟ್ ಆ್ಯಂಡ್ ಡೆಸರ್ಟ್ ಫಾರೆಸ್ಟ್? ಎವರ್ಗ್ರೀನ್ ಫಾರೆಸ್ಟ್ಗೂ ಮತ್ತು ಡೆಸರ್ಟ್ ಫಾರೆಸ್ಟ್ಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ. ಡೆಸರ್ಟ್ ಫಾರೆಸ್ಟಲ್ಲಿ ನಿಮಗೆ ಆ ಮುಳ್ಳಿನ ಗಿಡ ಕ್ಯಾಕ್ಟಸ್ ಅಂತ ಕರೀತಾರಲ್ಲ, ಅದು ಬಿಟ್ಟರೆ ಇನ್ನೇನು ಬೆಳೆಯಲ್ಲ. ಅದು ಸ್ಯಾಂಡ್ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ಈಕ್ವಲ್ ಮಳೆ ಬರೋಲ್ಲ. ಹೌದಾ? ಬಟ್ ಚೈನಾದವರು ಸಾಧನೆ ಮಾಡ್ತಿರೋದು ನೋಡೋಣ. ಎವರ್ಗ್ರೀನ್ಗೆ ಯಾವಾಗಲೂ ರೈನ್ಫಾಲ್ ಇರುತ್ತೆ, ಆದರೆ ಇದಕ್ಕೆ ರೈನ್ಫಾಲ್ ಇರಲ್ಲ. ಈಸ್ ಲೆಸ್ ದ್ಯಾನ್ 50 ಸೆಂಟಿಮೀಟರ್. ಆದರೆ ಇದು ಮೋರ್ ದ್ಯಾನ್ 250 ಸೆಂಟಿಮೀಟರ್ ಮಳೆ ಬೀಳುತ್ತೆ. ಇದು ಇಂಪಾರ್ಟೆಂಟು. ಇದೇ ಕೀವರ್ಡ್ಸ್ ನೋಡ್ಕೊಳ್ಳಿ. ಗ್ರೋಸ್ ಇನ್ ಏರಿಯಾಸ್ ನಾಟ್ ಹೈಯರ್ ದ್ಯಾನ್ 900 ಮೀಟರ್ಸ್ ಫ್ರಮ್ ಸೀ ಲೆವೆಲ್. ಆದರೆ ಇದು ಪ್ಲ್ಯಾಂಟ್ಸ್ ಹ್ಯಾವ್ ಡೀಪ್ ರೂಟ್ಸು ಬಹಳ ಡೀಪಾಗಿರುತ್ತೆ, ಕೀಳೋಕ್ಕಾಗಲ್ಲ. ಓಕೆ. ರಿಮೈನ್ಸ್ ಗ್ರೀನ್ ಥ್ರೂ ಔಟ್ ದ ಇಯರ್. ಬಟ್ ಇದು ಶ್ರಬಿ ಪ್ಲ್ಯಾಂಟ್ಸ್ ಗ್ರೋನ್. ಶ್ರಬಿ ಅಂದರೆ ಮುಳ್ಳಿನ ಗಿಡ. ಲೆಟ್ಸ್ ಎ ಕ್ಯಾಕ್ಟಸ್. ಇದೇ ಕ್ಯಾಕ್ಟಸ್. ಹೌದಾ? ಫೌಂಡ್ ಇನ್ ವೆಸ್ಟರ್ನ್ ಘಾಟ್ಸ್, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ್, ನಾಗಾಲ್ಯಾಂಡ್, ಅಂಡಮಾನ್ ಅಂಡ್ ನಿಕೋಬಾರ್, ಐಸ್ಲ್ಯಾಂಡ್ಸ್ ಆ್ಯಂಡ್ ಲಕ್ಷದ್ವೀಪ್. ಈ ಒಂದು ಏರಿಯಾಸ್ನಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ಈ ಗ್ರೀನ್ ಫಾರೆಸ್ಟ್ ಎಲ್ಲ ಸಿ ಓವರ್ ಹಿಯರ್, ಇಲ್ಲಿ ಅಂದರೆ ಇದು ನಿಮಗೆ ಗೊತ್ತಾಯ್ತಾ? ಇಂಡಿಯಾನ ರೈಟ್ ಭಾಗದಲ್ಲಿ, ಇಂಡಿಯಾಸ್ ರೈಟ್ ಭಾಗ. ಆಮೇಲೆ ಇಲ್ಲಿ ಈ ಭಾಗದಲ್ಲೂ ಕೂಡ ರೈನ್ ಫಾರೆಸ್ಟ್ಗಳು ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಆಲ್ ಅಸ್ಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂ ಅಲ್ಲೆಲ್ಲ ಸಿಗ್ತಕ್ಕಂಥದ್ದು. ಓಕೆನಾ? ನೆಕ್ಸ್ಟು ಏನಿದೆ, ದ ಥಾರ್ ಡೆಸಾರ್ಟ್ ಆಫ್ ರಾಜಸ್ಥಾನ್. ಅದು ತುಂಬ ಇಂಪಾರ್ಟೆಂಟ್. ಓಕೆನಾ? ದ ಥಾರ್ ಡೆಸಾರ್ಟ್ ಆಫ್ ರಾಜಸ್ಥಾನ್ is found in same parts of the state of the ಪಂಜಾಬ್, ಹರಿಯಾಣ ಮತ್ತು ಗುಜರಾತು. ಅಂದರೆ ಒಂದು ರೈಟ್ ಹ್ಯಾಂಡ್ ಸೈಡು, ಇಂಡಿಯಾನ ರೈಟ್ ಹ್ಯಾಂಡ್ ಸೈಡು, ಇದು ಲೆಫ್ಟ್ ಹ್ಯಾಂಡ್ ಸೈಡು. ಅಂದರೆ ಈ ಭಾಗದಲ್ಲಿ ಸಿಗ್ತಕ್ಕಂಥದ್ದು, ಈ ಭಾಗ. ಓಕೆ, ಈ ಭಾಗದಲ್ಲಿ ಡೆಸರ್ಟ್ಸ್ಗಳು ಸಿಗ್ತಕ್ಕಂಥದ್ದು. ಓವರ್ ಯುವರ್ ಲೆಫ್ಟ್ ಯು ವಿಲ್ ಗೆಟ್ ಡೆಸರ್ಟ್ಸ್, ಓವರ್ ಯುವರ್ ರೈಟ್ ಯು ವಿಲ್ ಗೆಟ್ ರೈನ್ ಫಾರೆಸ್ಟ್ಸ್. ಓಕೆ, ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟು ಇದು ಒಂದು ಸರ್ತಿ ನೀವು ಕನ್ನಡದಲ್ಲಿ ಇದನ್ನು ಓದ್ಕೊಳ್ಳಿ. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ರೈತವಾರಿ ಪದ್ಧತಿಯನ್ನು ವಿವರಿಸಿ ಅಂತ ಹೇಳಿ ಕೇಳ್ತಿದ್ದಾನೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿದವನು ಯಾರು ಅಂತ ನೀಟಾಗಿ ನೋಡ್ಕೊಳ್ಳಿ. ರೀಡ್ ಮತ್ತು ಥಾಮಸ್ ಮನ್ರೋ. ಓಕೆನಾ? ಮದರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾಯಿತು. ಎಲ್ಲಿ ಜಾರಿಗೊಳಿಸಲಾಯಿತು ಅದನ್ನು ನೆನ್ಪಿಟ್ಕೊಳ್ಳಿ. ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವಿತ್ತು. ಹಾಗೆ ಇಲ್ಲ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಈ ರೈತರನ್ನ ಮೋಸ ಮಾಡ್ತಕ್ಕಂಥ ಪ್ರಕ್ರಿಯೆ. ಬ್ರಿಟಿಷರ್ಸ್ ಯಾವಾಗಲೂ ಮೋಸನೇ ಮಾಡೋದು, ಅವ್ರು ಯಾವತ್ತೂ ಒಳ್ಳೇದು ಮಾಡಿಲ್ಲ ಯಾರಿಗೂ. ಹೌದಾ? ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಈ ಒಂದು 2 ಟೇಬಲನ್ನು ಒಂದು ಸರ್ತಿ ನೋಡ್ಕೊಳ್ಳಿ. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಹಾಗೂ ಮರುಭೂಮಿಯ ಅರಣ್ಯಗಳ ಬಗ್ಗೆ ಅವರು ಡಿಫ್ರೆನ್ಸ್ ಕೇಳ್ತಿದ್ದಾರೆ, ವ್ಯತ್ಯಾಸಗಳು ಕೇಳ್ತಿದ್ದಾರೆ. ಇಷ್ಟೇ. ಈ ಅರಣ್ಯ ಪ್ರದೇಶದಲ್ಲಿ ಏನಿರುತ್ತೆ, 250 ಸೆಂಟಿಮೀಟ್ರ್ಗಿಂತ ಜಾಸ್ತಿ ಮಳೆ, ಇಲ್ಲಿ 50 ಸೆಂಟಿಮೀಟ್ರ್ಗಿಂತ ಕಡಿಮೆ ಮಳೆ ಬೀಳುತ್ತೆ. ಇಲ್ಲಿ ಬೇರುಗಳು ಡೀಪಾಗೇ ಇರುತ್ತೆ. ರೈನ್ ಫಾರೆಸ್ಟಲ್ಲೇನು ಅಷ್ಟೊಂದು ಹಿಂಗಲ್ಲ, ಆದರೆ ಬಳ್ಳಿಗಳ ಥರ ಇರುತ್ತೆ. ಮರ ಗಿಡಗಳಿಗಿಂತ ಬಳ್ಳಿಗಳ ಥರ ಬೆಳೆಯುತ್ತೆ. ಅದು ನಾನು ನಿಮ್ಗೆ ಇಮೇಜ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಆದರೆ ಇಲ್ಲಿ ಬುಡ ಬಹಳ
ಕೆಳಕ್ಕೆ ಅಂದರೆ ಊರುತ್ತೆ, ಬುಡ ಊರುತ್ತೆ ಅಂತ, ಆಯಿತಾ. ಇದು ನಿಮ್ಮ ಭಾರತ ದೇಶದ, ನಿಮಗೆ ಇದು ಬಲ, ಇದು ಎಡ. ನೀವು ನೋಡ್ತಾ ಇರಬೇಕಾದ್ರೆ ಇದು ನನಗೆ ಬಲ ಬಿಡಿ, ಇದು ಭಾರತ ಅಂತ ತಿಳ್ಕೊಂಡ್ರೆ ಈ ಭಾಗದ ಭಾರತ ಅಂದರೆ ನಿಮಗೆ ಬಲಗಡೆ ಇರತಕ್ಕಂಥ ಈ ಭಾರತ ಏನಿದೆಯಲ್ಲ, ಆ ಭಾರತದಲ್ಲಿ ನಿಮಗೆ ರೈನ್ ಫಾರೆಸ್ಟ್ಗಳು ಕಾಣುತ್ತೆ. ಅಂದರೆ ರೈನ್ ಫಾರೆಸ್ಟ್ ಅಂದರೆ ಇದು ಉಷ್ಣವಲಯದ ಹುಲ್ಲುಗಾವಲದ ಅರಣ್ಯಗಳು, ಅಸ್ಸಾಮು, ಮಿಜೋರಾಮು, ಮೇಘಾಲಯ ಈ ರಾಜ್ಯಗಳಲ್ಲಿ. ಈ ಕಡೆ ಬಂದರೆ ರಾಜಸ್ಥಾನ, ಗುಜರಾತು, ಅಲ್ಲಿ ಸಿಗ್ತಕ್ಕಂಥ ಮರುಭೂಮಿಗಳ ಒಂದು ವ್ಯತ್ಯಾಸ, ಎರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದು. ನೆಕ್ಸ್ಟು, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ನ್ಯಾಷನಲ್ ಹೈವೇಸ್? ಹಾಗೆ ಈ ನ್ಯಾಷನಲ್ ಹೈವೇಸ್ನ ಸಿಗ್ನಿಫಿಕೆನ್ಸನ್ನು ಕೇಳ್ತಿದ್ದಾರೆ. ನ್ಯಾಷನಲ್ ಹೈವೇ ಇದ್ದರೆ ನಿಮಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಬಹಳ ಹತ್ತಿರ ಆಗುತ್ತೆ ಅಲ್ವೇನ್ರಿ. ಇಲ್ಲಿಂದ ನೀವು ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಬ್ಯಾಂಗ್ಳೂರಿಂದ ದೇವನಹಳ್ಳಿಗೆ ಹೋಗಬೇಕು. ಬೆಂಗಳೂರಿಂದ ದೇವನಹಳ್ಳಿಗೆ ಕೆಳಗಿಂದ ಹೋಗ್ಬೋದು, ಯಲಹಂಕ ಮುಖಾಂತರ ಹೋಗ್ಬೋದು, ಯಲಹಂಕ ದೊಡ್ಡಬಳ್ಳಾಪುರ ಹಂಗೂ ಹೋಗ್ಬೋದು, ಹಳ್ಳಿಯ ರೂಟ್ಗಳಲ್ಲಿ, ಸಬ್ ರೋಡ್ಗಳಲ್ಲಿ. ಹೈವೇ ಹತ್ತಿರ ನೀವು ಒಂದೇ ರೋಡು ಸೀದಾ ರೀಚ್ ಆಗಿಬಿಡ್ಬೋದು. ಎಷ್ಟೋ ಪೋರ್ಟ್ಗಳ ನಡುವೆ ಹೈವೇಗಳು ನಿರ್ಮಾಣ ಮಾಡ್ತಾರೆ, ಹೌದಾ. ಬ್ರಿಡ್ಜ್ಗಳು, ಅದರ ಪಕ್ಕ ಹೈವೇಗಳೆಲ್ಲ ನಿರ್ಮಾಣ ಮಾಡ್ತಾರೆ. ಹಲವಾರು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ನ್ಯಾಷನಲ್ ಹೈವೇಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಡ್ಸ್ ಆಫ್ ದ ಕಂಟ್ರಿ. ಹೌದು, ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ದ ಕಂಟ್ರಿ. ದೇ ಕನೆಕ್ಟ್ ವೇರಿಯಸ್ ಸ್ಟೇಟ್ಸ್, ಕ್ಯಾಪಿಟಲ್ಸ್, ಮೇಜರ್ ಪೋರ್ಟ್ಸ್, ಇಂಡಸ್ಟ್ರಿಯಲ್ ಸಿಟೀಸ್. ಅದಾದಮೇಲೆ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ಮೇಂಟೈನ್ಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್. ಈ ಹೈವೇಗಳು ಸೆಂಟ್ರಲ್ ಗವರ್ನಮೆಂಟ್ಗೆ ಸಂಬಂಧಪಟ್ಟಿದ್ದು, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವೆಶನ್ನು, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕೇಳ್ತೇನೆ. ಮೋಸ್ಟ್ ಪೀಪಲ್ ಲಿವ್ ಇನ್ ರೂರಲ್ ಏರಿಯಾಸ್. ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ ರೂರಲ್ ಡೆವಲಪ್ಮೆಂಟ್. ಓಕೆ, ಏನಂದರೆ ನಾವು ಈ ಸಿಟಿಯಲ್ಲಿ ಏನಿದ್ದೀವಿ, ಇಲ್ಲಿ ಇಂಡಸ್ಟ್ರಿಗಳಿವೆ, ಕಂಪನಿಗಳಿವೆ, ಓಕೆ ನಡೆಯುತ್ತೆ. ರೂರಲ್ ಏರಿಯಾಗಳನ್ನು ಡೆವಲಪ್ ಮಾಡಬೇಕು ಅಂದರೆ ಇಂಪಾರ್ಟೆಂಟಾಗಿ ಅಲ್ಲಿ ಒಂದು ಇಂಡಸ್ಟ್ರಿಯನ್ನು ಇಟ್ಬಿಡ್ಬೇಕು. ಅಲ್ಲಿರ್ತಕ್ಕಂಥವರು ಹಲವಾರು ಅನ್ಎಂಪ್ಲಾಯ್ಮೆಂಟ್ಗಳು ಜಾಸ್ತಿ ಇದೆ, ಅಲ್ಲಿರೋರಿಗೆಲ್ಲ ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಇದೆ. ಸೊ ಅನ್ಎಂಪ್ಲಾಯ್ಮೆಂಟನ್ನು ನಾವು ಕಡಿಮೆ ಮಾಡ್ಬೋದು. ಹಾಗೆ ಪಾವರ್ಟಿಯನ್ನು ಕೂಡ ಕಡಿಮೆ ಮಾಡ್ಬೋದು. ಹಲವಾರು ಜನಕ್ಕೆ ಕೆಲಸಗಳನ್ನು ಕೊಡ್ಬೋದು. ಅಲ್ಲಿರ್ತಕ್ಕಂಥ ಜನರಿಗೆ ಕೆಲಸದ ಉತ್ಪತ್ತಿ ಆಗುತ್ತೆ. ಸೊ ಹ್ಯಾಪಿಯಾಗಿರ್ತಾರೆ, ಡೆವಲಪ್ ಆಗುತ್ತೆ, ರೂರಲ್ ಏರಿಯಾಗಳು ಡೆವಲಪ್ ಆಗುತ್ತೆ. ಡೆವಲಪ್ ಆಗಬೇಕು ಅಂದರೆ ಅಲ್ಲೊಂದು ಇಂಡಸ್ಟ್ರಿ ಬರಬೇಕು ಅನ್ನೋ ಲೆಕ್ಕದಲ್ಲಿ. ಮೋಸ್ಟ್ ಪೀಪಲ್ ಲಿವ್ ಇನ್ ರೂರಲ್ ಏರಿಯಾಸ್, ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟು, ಇಲ್ಲಿಟ್ರಸಿ, ಇಲ್ನೆಸ್ಸು, ಲ್ಯಾಕ್ ಆಫ್ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾಲೆಡ್ಜು, ಸ್ಕಿಲ್ಲು, ವರ್ಕಿಂಗ್ ಕೆಪಾಸಿಟಿ ಎಲ್ಲ ಕೂಡ ರೂರಲ್ ಏರಿಯಾಸಿಗೆ ತೊಗೊಂಡೋಗ್ಬೇಕು. ಅಂದರೆ ಸ್ಕೂಲ್ಗಳು, ಕಾಲೇಜ್ಗಳು ಎಲ್ಲ. ರೂರಲ್ ಏರಿಯಾಸ್ ಡೆವಲಪ್ ಆಗಬೇಕು ಅಂದರೆ ನಿಮ್ಮ ಬೆಂಗಳೂರು ಏನಿದೆ ಈಗ, ಈ ಪ್ರೆಸೆಂಟ್ ಬ್ಯಾಂಗ್ಳೂರು ಸಿಟಿಯನ್ನು ತಗೊಂಡಾಗ ಅಲ್ಲಿ ಇಕ್ಬೇಕು. ಅರ್ಥ ಆಯ್ತೇನ್ರಿ? ನೀವೀಗೇನು ಕುತ್ಕೊಂಡು ಓದ್ತೀರಾ, ನೀವೆಲ್ಲ ನಿಮ್ಮ ತಂದೆ ತಾಯಿ ಬಹಳ ಫೆಸಿಲಿಟಿ ಕೊಟ್ಟಿರ ನಿಮಗೆ. ಟೇಬಲ್ಗಳು, ಚೇರ್ಗಳು, ಫೋನ್ ಇಟ್ಕೊಂಡಿದ್ದೀರ ಕೈಯಲ್ಲಿ. ಆ ಫೋನ್ ಯಾರ್ದು? ನಿಮ್ಮ ಅಪ್ಪಂದು, ನಿಮ್ಮ ಅಮ್ಮಂದು, ಅಥವಾ ನಿಮ್ಮದೇ ಪರ್ಸ್ನಲ್? ಇವಾಗ ಪರ್ಸ್ನಲಾಗಿ ಕೊಟ್ಟಿರ್ತಾರೆ. ನಮಗೆಲ್ಲ ಫೋನ್ಗಳಲ್ಲಿ ಕೀಪ್ಯಾಡ್ಗಳಿತ್ತು. ಆ ಕೀಪ್ಯಾಡ್ ನಮ್ಮ ಅಪ್ಪ ಒಬ್ರದಾವಿದ್ರು. ನಮ್ಮ ಹತ್ರ ಯಾವ ಕೀಪ್ಯಾಡು ಇಲ್ಲ, ಫೋನ್ಗಳೇ ಇಲ್ಲ, ನಾವು ಯೂಸೇ ಮಾಡಿಲ್ಲ. ನಾವು ಫೋನ್ ಮುಟ್ಟಿದ್ದು ನಮ್ಮ ಡಿಗ್ರಿ ಲೈಫಲ್ಲಿ. ಸೊ ಯು ಆರ್ ವೆರಿ ಲಕ್ಕಿಯೆಸ್ಟ್. ನಿಮಗೆ ಟೆಕ್ನಾಲಜಿ ನಿಮ್ಮ ಕೈಯಲ್ಲಿದೆ. ಆದಷ್ಟು ಆ ಟೆಕ್ನಾಲಜಿಯನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ರಿ. ಸಬ್ವೇ ಸರ್ಫು, ಟೆಂಪಲ್ ರನ್ನು ಆಡ್ಕೊಂಡು ಕೂತ್ಕೊಳೋದಲ್ಲ. ಯಾವಾಗ ಆಡ್ಬೇಕು ಅವಾಗ ಆಡಿ. ಇದು ಎಕ್ಸಾಮ್ ಟೈಮು, ಹೌದಾ. 10th ಮಕ್ಕಳು ಮೋಸ್ಟ್ಲಿ ಇದೆಲ್ಲ ಆಡಲ್ಲ ಅನಿಸುತ್ತೆ. ಇವಾಗೆಲ್ಲ ಫುಲ್ಲು ಮಾಡರ್ನ್ ಅಲ್ವೇನ್ರಿ ನೀವು? ಅಮೆಝಾನ್ ಪ್ರೈಮು, ಬಿಗ್ ಬಾಸು ಅವು ಇವು ಅಂದ್ಕೊಂಡಿರ್ತೀರ. ಹಾಂ, ಓಕೆ, ಇದನ್ನೊಂದು ಸರ್ತಿ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಹಾಗೆ. ಓಕೆ, ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೆ ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವವೇನು? ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಅತಿ ಮುಖ್ಯ ರಸ್ತೆಗಳಾಗಿವೆ. ಅಂದರೆ ಒಂದು ದೇಶದ ರಾಜಧಾನಿ ಮತ್ತು ಹಲವಾರು ಪೋರ್ಟ್ಗಳು ಮತ್ತು ಇಂಡಸ್ಟ್ರಿಯಲ್ ಏರಿಯಾ, ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೋಗುತ್ತೆ ನ್ಯಾಷನಲ್ ಹೈವೇ ಅಂತ ಹೇಳ್ತಾರೆ. ಈ ನ್ಯಾಷನಲ್ ಹೈವೇ ನಮ್ಮ ಕೇಂದ್ರ ಸರ್ಕಾರಕ್ಕೆ ರಿಲೇಟ್ ಆಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಅದನ್ನು ಕಂಟ್ರೋಲ್ ಮಾಡುತ್ತೆ. ಅದರಿಂದ ಬರೋ ಟ್ಯಾಕ್ಸಸ್ ಎಲ್ಲ ಅದೇ ತಗೊಳುತ್ತೆ. ಇನ್ನು ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸ್ಬೇಕಂತೆ. ಏನು? ಇಲ್ಲಿ ಬಡತನ ಇದೆ, ಹಾಗೆ ಓದೋದಕ್ಕೆ ಬಹಳ ಕಷ್ಟ, ಯಾರೂ ಓದಿರಲ್ಲ, ಹಲವಾರು ಜನ ನಿರುದ್ಯೋಗಿಗಳಿರ್ತಾರೆ. ಹಲವಾರಲ್ಲ, ಎಲ್ಲರೂ ಆಲ್ಮೋಸ್ಟ್ ಅಲ್ಲಿರ್ತಾರೆ. ಬಟ್ ಈಗ ಅಟ್ ಪ್ರೆಸೆಂಟ್ ಈ ಕ್ವಶನ್ ಅದಕ್ಕೆ ಶೂಟ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ನೀವು ಯಾರ್ಯಾರು ಸಿಟಿಯಲ್ಲಿದ್ದೀರಾ, ಬ್ಯಾಂಗ್ಳೂರಿನಲ್ಲಿ, ನಿಮಗೆ ತಲೆ ಮೇಲೆ ಹೊಡೆದಾಗೆ ಹಳ್ಳಿಯ ಜನ ಬದುಕ್ತಿದ್ದಾರೆ.
ಅವ್ರು ಮಾಡ್ತಕ್ಕಂಥ ಹೈನುಗಾರಿಕೆ, ಅವ್ರು ಮಾಡ್ತಕ್ಕಂಥ ಅಗ್ರಿಕಲ್ಚರು, ಅವ್ರಿಗಿರ್ತಕ್ಕಂಥ ನಾಲೆಡ್ಜು ನಮಗಿಲ್ಲ. ಓಕೆ, ಹಾಗೆ ಬಟ್ ಅದನ್ನು ನೀವು ಡೆವಲಪ್ ಹೇಗೆ ಮಾಡಬೇಕು ಅನ್ನೋದು ಒಂದು ಆನ್ಸರ್ ಮುಖಾಂತರ ನೋಡ್ಕೊಳ್ಳಿ. ಆದರೂ ಪರವಾಗಿಲ್ಲ, ಕೃಷಿ ಉತ್ಪನ್ನಗಳು ಇದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ನಾನು ಎಲ್ಲ ಓದ್ಕೊಂಡು ಕೂತ್ಕೊಳ್ಳಲ್ಲ, ಪಾಯಿಂಟ್ಸ್ ನೀವು ಓದ್ಕೋಬೇಕು. ಓಕೆನಾ? ನೆಕ್ಸ್ಟ್ ನೋಡುವ. ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪ್ರೈವೇಟ್ ಫೈನಾನ್ಸ್. ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪ್ರೈವೇಟ್ ಫೈನಾನ್ಸ್ನ ಡಿಫ್ರೆನ್ಸಸ್ ಕೇಳ್ತಿದ್ದಾನೆ. ಪಬ್ಲಿಕ್ ಫೈನಾನ್ಸ್ ಅಂದರೆ ನಿಮ್ಮ ಮನೆ, ಪ್ರೈವೇಟ್ ಫೈನಾನ್ಸ್ ಅಂದರೆ ನಿಮ್ಮ ಮನೆ, ಪಬ್ಲಿಕ್ ಫೈನಾನ್ಸ್ ಅಂದರೆ ಒಂದು ಕಂಪನಿ, ಆಚೆ ಇರತಕ್ಕಂಥ ಕಂಪನಿ ಅಂತ ಇಟ್ಕೊಳ್ಳಿ. ಪಬ್ಲಿಕ್ ಪ್ರೈವೇಟ್, ನಿಮ್ಮ ತಂದೆ ಇಂತಿಷ್ಟು ದುಡ್ಡಂತ ಹೇಳಿ ಅವರು ಗಳಿಸ್ತಾರೆ, ಅಂದರೆ ಮಂತ್ಲಿ ಇನ್ಕಮ್ ಇಷ್ಟು ಅಂತ ಇರುತ್ತೆ. 1,00,000 ರೂಪಾಯಿ ಅಂದ್ಕೊಳ್ಳಿ. ಆ 1,00,000 ರೂಪಾಯಿಯನ್ನು ಡಿವೈಡ್ ಮಾಡ್ಕೊಂಡು ಏನನ್ನು ಹೇಗೆ ತಗೋಬೇಕು ಅಂತ ಐಡಿಯಾ ಆಡ್ಕೋತಾರೆ. ನಿಮ್ಮ ಪ್ರೈವೇಟ್ ಬರ್ತಕ್ಕಂಥ ಇನ್ಕಮ್ನ ಆಚೆ ಬಹಿರಂಗವಾಗಿ ಎಲ್ಲರ ಹತ್ರ ಹೇಳ್ಕೊಬರ್ತೀರಾ? ಇಲ್ವಲ್ಲ. ನಿಮ್ಮ ತಂದೆ ಎಲ್ಲರಿಗೂ ಹೋಗ್ಬಿಟ್ಟು ನನ್ನ ಸಂಬಳ ಇಷ್ಟಿದೆ, ನಾನು ಇಷ್ಟು ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ ಅಂತ ಯಾರ ಹತ್ರನೂ ಹೇಳ್ಕೊಂಬರಲ್ವಲ್ಲ. ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪಬ್ಲಿಕ್ ಸೆಕ್ಟಾರ್ಗಳಿರ್ತಕ್ಕಂಥ ನಮ್ಮ ಕಂಪನಿಗಳೇನು ಅವರ ಇನ್ಕಮ್ ಗಳಿಕೆ ಏನಿರುತ್ತೆ ಅದನ್ನು ಅವರು ಪಬ್ಲಿಕ್ ಮುಂದೆ ಇಕ್ತಾರೆ, ಅವ್ರು ಇಷ್ಟು ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಪಬ್ಲಿಕ್ದು ನಾನು ಮೂವೀಸ್ಗಳನ್ನು ನೀವು ತೊಗೊಳ್ಳಿ. ಒಂದು ಫಿಲ್ಮ್ ಮೊನ್ನೆ ತಾನೇ ಕಿಚ್ಚಾ ಸುದೀಪ್ ಅವ್ರದ್ದು ಮಾರ್ಕ್ ಮೂವಿ ಬಂತು. ಈ ಮಾರ್ಕ್ ಮೂವಿ ಎಕ್ಸಾಂಪಲ್ ನೀವು ತೊಗೊಂಡ್ರೆ ಅದರ ಬಡ್ಜೆಟ್ ನಾವು ಹಾಕೋಣಪ್ಪ, ಒಂದು 5 ಕೋಟಿ ರೂಪಾಯಿ ನಾನು ಬಡ್ಜೆಟ್ ಹಾಕಿದ್ದೀನಿ ಅಂತ ಹೇಳ್ತಾರೆ. 5 ಕೋಟಿ ಅವ್ರ ಬಡ್ಜೆಟ್ ತಗೊಂಡು ಎಷ್ಟು ಅವ್ರಿಗೆ ಇನ್ಕಮ್ ಆಯಿತು ಅಂತ ಕೂಡ ಹೇಳ್ತಾರೆ. ಅದು ಪಬ್ಲಿಕ್ ಸೆಕ್ಟಾರ್. ಇದು ಪ್ರೈವೇಟ್. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಗಳಿಸ್ತಕ್ಕಂಥ 1,00,000ವನ್ನು ಆಚೆ ಎಲ್ಲರಿಗೂ ಹೇಳ್ಕೊಂಬರಲ್ಲ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅದನ್ನು ಸೆಗ್ರಿಗೇಟ್ ಮಾಡಿ, ನೋಡಿ ಅಮ್ಮ ಇದಕ್ಕೆ ಇದು ತೊಗೊಳ್ಳಿ ಅಂತ ಹೇಳಿ ಸಪ್ರೇಟ್ ಮಾಡ್ತಕ್ಕಂಥದ್ದು. ಇಷ್ಟೇ ಡಿಫ್ರೆನ್ಸು. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ರಿಲೇಟೆಡ್ ಟು ದ ಇನ್ಕಮ್ ಎಕ್ಸ್ಪೆಂಡಿಚರ್ಸ್ ಆಫ್ ಆ್ಯನ್ ಇಂಡಿವಿಜುವಲ್ ಆರ್ ಫ್ಯಾಮಿಲಿ. ಓಕೆ, ರಿಲೇಟೆಡ್ ಟು ದ ಇನ್ಕಮ್ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ನಮೆಂಟ್, ಎಕ್ಸ್ಪೆಂಡಿಚರ್ is made according to income, revenue is earned according to the income only, will be kept confidential, will be published. Okay, ಇದು ಕಾನ್ಫಿಡೆನ್ಷಿಯಲ್, ಒಳಗೆ ಇಟ್ಕೊಂಡಿರ್ತೀವಿ. ಸೇವಿಂಗ್ಸ್ ವಿಲ್ supplement their prosperity. When the government saves money, growth is stunned. ಓಕೆ, ಇದೆಲ್ಲ ನೋಡ್ಕೊಳ್ಳಿ. ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸರ್ಕಾರ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಆಯಿತಾ? ಅದು ಡಿಫ್ರೆನ್ಸು. ಮನೆ ಮತ್ತು ಇದನ್ನೇ ನೀವು ಎಕ್ಸಾಂಪಲ್ ತೊಗೊಂಡ್ರೆ ನಿಮ್ಗೊಂದು ತಲೆಯಲ್ಲಿ ಒಂದು ಸರ್ಟನ್ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ. ನಾನು ಹೇಳಿದಾಗೆ ಬರೀ ಅದನ್ನೇ ನೀವು ನೋಡ್ಕೋಬೇಡಿ. ಓಕೆನಾ? ನಾನು ನಿಮ್ಗೊಂದು ಐಡಿಯಾ ಬರಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟು, ವಾಟ್ ಆರ್ ದ ಸರ್ವೀಸಸ್ ಆಫರ್ಡ್ ಬೈ ಬ್ಯಾಂಕ್ಸ್. ಬ್ಯಾಂಕ್ಸಿಂದ ಏನೇನು ಸರ್ವೀಸಸ್ ಬರುತ್ತೆ? ಆಗಿನ ಕಾಲದಲ್ಲಿ ನಿಮ್ಮ ಅಜ್ಜಿ ಏನು ಮಾಡ್ತಿದ್ರು, ಒಂದು ಪೆಟ್ಟಿಗೆ ಇರ್ತಿತ್ತು ಅವ್ರದ್ದು. ಹೌದಾ? ಆ ಪೆಟ್ಟಿಗೆ ಮಂಚದ ಕೆಳಗಿರ್ತಿತ್ತು. ಹೋಗ್ಬಿಟ್ಟು ಆ ಮಂಚದ ಕೆಳಗಿರ್ತಕ್ಕಂಥ ಪೆಟ್ಟಿಗೆ ತೆಗೆದುಬಿಟ್ಟು, ಆ ಪೆಟ್ಟಿಗೆ ತೆಗೆದಿದ ತಕ್ಷಣ ಅಲ್ಲೇ ಒಂದು ಬುತ್ತಿಲಿ ದುಡ್ಡಿಟ್ಟಿದ್ರು. ಇಲ್ಲಾಂದರೆ ಈ ಅಡಿಕೆಯ ಒಂದು ಬುತ್ತಿ ಬರ್ತದೆ, ಅಡಿಕೆಯಲ್ಲಿ ಆ ಬುತ್ತಿನೇ ಬ್ಯಾಂಕು ನಿಮ್ಮ ಅಜ್ಜಿದು. ಆದರೆ ಈಗಿನ ಜಗತ್ತಿನಲ್ಲಿ ಬ್ಯಾಂಕ್ಗಳು ಬಹಳ ಇಂಪಾರ್ಟೆಂಟು. ಒಂದು ಮನಿ ಸೇವ್ ಮಾಡೋದಕ್ಕೂ ಬ್ಯಾಂಕ್ ಬೇಕು, ಲೋನ್ಸ್ ತಗೊಳೋದಕ್ಕೂ ಬ್ಯಾಂಕ್ ಬೇಕು, ಡೆಪಾಸಿಟ್ ಮಾಡೋದಕ್ಕೂ ಬ್ಯಾಂಕ್ ಬೇಕು, ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದರೂ ಬ್ಯಾಂಕ್ ಬೇಕು. ಪ್ರತಿಯೊಂದಕ್ಕೂ ಬ್ಯಾಂಕು ಬಹಳ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಅದರ ಫೆಸಿಲಿಟೀಸ್ ಇಷ್ಟೇ. ಒಂದು, ಅಕ್ಸೆಪ್ಟ್ಸ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್, ಗ್ರಾಂಟ್ಸ್ ಲೋನ್ಸ್, ಟ್ರಾನ್ಸ್ಫರ್ ಮನಿ, ರೆಂಟ್ಸ್ ಔಟ್ ಸೇಫ್ಸ್, ಇಶ್ಯೂಯಿಂಗ್ ಡೆಬಿಟ್ ಕಾರ್ಡ್ಸ್ ಮತ್ತು ಕ್ರೆಡಿಟ್ ಕಾರ್ಡ್ಸು, ದೇ ಮೇಕ್ ಮನಿ ಟ್ರಾನ್ಸಾಕ್ಷನ್ಸು, ದೇ ಮೆನ್ಷನ್ ದ ಸೆಕ್ಯೂರಿಟಿ ಆಫ್ ಮನಿ. ಇನ್ನು ಮಿಕ್ಕಿದ ಪಾಯಿಂಟ್ಸ್ ಎಲ್ಲ ನೀವು ನೋಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕನ್ನಡದವ್ರು ನೋಡಿ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳು ಯಾವ್ಯಾವು? ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ, ವಿಶೇಷ ಯೋಜನಾ ವರದಿ. ಇದ್ಯಾಕೆ ಇಲ್ಲಿ ಬಂದಿದೆ? ಇದು ಬೇರೆ ಕಣ್ರಿ. ಓಕೆನಾ? ಆದರೂ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದರದ್ದು ನೆಕ್ಸ್ಟ್ ಸ್ಲೈಡ್ ಇಲ್ಲಿರಬೇಕು. ವಾಟ್ ಆರ್ ದ ಸರ್ವೀಸಸ್ ಇಲ್ಲಿದೆ ನೋಡಿ. ವಾಟ್ ಆರ್ ದ ಸರ್ವೀಸಸ್ ಪ್ರೊವೈಡೆಡ್ ಬೈ ದ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್. ಇದು ನೆಕ್ಸ್ಟ್ ಕ್ವಶನ್. ಅದು ಮುಗೀತು ಬ್ಯಾಂಕಿಂದು ಕನ್ನಡದಲ್ಲಿ ಹಾಕಿಲ್ಲ. ಅದರ ಮೂಲಕ ನಾನು ಹೇಳಲಿಕ್ಕಾಗಲ್ಲ. ನನ್ನದೊಂದು ಸಣ್ಣ ಕ್ಷಮೆ ಇರಲಿ ಅದಕ್ಕೆ. ಓಕೆ, ಅದೊಂದು ಇಮೇಜ್ ಹಾಕಿಲ್ಲ ಕಣ್ರಿ, ಅದೊಂದು ನೀವು ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಓದ್ಕೊಳ್ಳಿ. ಓಕೆನಾ ಮಕ್ಕಳ? ನೆಕ್ಸ್ಟ್ ನೋಡಿ, ಇಲ್ಲಿ
ವಾಟ್ ಆರ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ಅಂತೆ. ಏನೇನು ಸರ್ವಿಸ್ಗಳನ್ನು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ಪ್ರೊವೈಡ್ ಮಾಡ್ತಾರೆ ಅಂದರೆ, ನಿಮಗೆ ಅವರ ಇಂಡಸ್ಟ್ರಿಯ ಬಗ್ಗೆ ಹೇಳ್ಕೊಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಅವರ ಹೊಸ ಮಷಿನರೀಸ್ಗಳನ್ನು ನೀಟಾಗಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಈ ಮಷಿನರೀಸ್ ಹೀಗಿದೆ ಅಂತ, ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ, ಪ್ರತಿಯೊಂದು ಮಾಹಿತಿ ಕೊಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ಇನ್ಫಾರ್ಮೇಷನ್ ಅಬೌಟ್ ಮಷಿನರಿ ಎಕ್ವಿಪ್ಮೆಂಟ್ಸ್, ಕ್ರಿಯೇಷನ್ ಆಫ್ ನ್ಯೂ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್, ಅಪ್ರೂವಲ್ ಆಫ್ ಸ್ಪೆಷಲ್ ಪ್ರಾಜೆಕ್ಟ್ ರಿಪೋರ್ಟ್, ಟ್ರೈನಿಂಗ್ ಟುವರ್ಡ್ಸ್ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದನ್ನೆಲ್ಲ ಇನ್ನೂ ನೋಡ್ಕೊಳ್ಳಿ. ಬೇರೆ ರಾ ಮೆಟೀರಿಯಲ್ಸ್ ಡಿಸ್ಟ್ರಿಬ್ಯೂಷನ್ಸು ಇವೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಅವ್ರು ಸಹಾಯ ಮಾಡ್ತಾರೆ. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂದರೂ, ಏನಾದರೂ ಮಾಡಬೇಕು ಅಂದರೆ ಅವ್ರು ನಿಮಗೆ ಸಹಾಯವನ್ನು ಒದಗಿಸ್ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ, ವಿಶೇಷ ಯೋಜನಾ ವರದಿ ಅಂಗೀಕರಿಸುವುದು, ಹಾಗೆ ಉದ್ದಿಮೆ ಅಭಿವೃದ್ಧಿ ಕಾರ್ಯಕ್ರಮದೆಡೆ ತರಬೇತಿ ಕೊಡ್ತಕ್ಕಂಥದ್ದು, ಕಚ್ಚಾ ಪದಾರ್ಥಗಳನ್ನು ಹಂಚಿಕೆ ಮಾಡ್ತಾರೆ, ಸ್ವಯಂ ಉದ್ಯೋಗದ ಅಡಿಯಲ್ಲಿ ಹಣಕಾಸಿನ ನೆರವು ನೀಡ್ತಕ್ಕಂಥದ್ದು, ವಸ್ತು ಪ್ರದರ್ಶನ, ವ್ಯಾಪಾರಿ ಜಾತ್ರೆಗಳಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು. ಇನ್ನೂ ಹಲವಾರು ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ಓಕೆ, ನೋಡಿ ಹತ್ರ ಇದೆಷ್ಟು 26ನೇ ಸ್ಲೈಡಲ್ಲಿದ್ದೀವಿ. ಇನ್ನು ಎಷ್ಟಿದೆ, 40 ಸ್ಲೈಡ್ ಇದೆ ಟೋಟಲ್. ಓಕೆನಾ, ಆರಾಮಾಗಿ ನೀವು ನೋಡ್ಕೋಬೋದು. ವಾಟ್ ಆರ್ ದ ಸರ್ವೀಸಸ್ ಪ್ರೊವೈಡೆಡ್ ಬೈ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್? ಇದನ್ನು ಮುಗಿಸಿದ್ದೀವಿ. ಇದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಕ್ವೆಶನ್ನು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳು. ಇದು ರಿಪೀಟ್ ಆಗಿದ್ದಾರೆ. ಓಕೆ, ನೆಕ್ಸ್ಟ್, ರೈಟ್ ಅಬೌಟ್ ಪೆರಿಯಾರ್ ಮೂಮೆಂಟ್. ಪೆರಿಯಾರ್ ಅಂತಕ್ಕಂಥ ಒಬ್ಬರು ವ್ಯಕ್ತಿ, ಪೆರಿಯಾರ್ ಅಂದರೆ ಲೀಡರ್ ಅಂತ ತಮಿಳ್ನಾಡಿನಲ್ಲಿ, ಮುಖ್ಯವಾಗಿ ತಮಿಳ್ನಾಡಿನಲ್ಲಿ ಪೆರಿಯಾರ್ ಅಂತ ಕರೀತಿದ್ರು. ಆ ಪೆರಿಯಾರ್ ಮೂಮೆಂಟು ಏನಕ್ಕಾಯಿತು ಅಂದರೆ, ಮೇಯ್ನ್ ಅಜೆಂಡಾ ಇದ್ದಿದ್ದೇನೆಂದರೆ ಅವ್ರದ್ದು ಬ್ರಾಹ್ಮಿನ್ಸ್ ಅಂದರೆ ಅಪ್ಪರ್ ಕ್ಲಾಸ್ ಅವರು ಅವರ ಸುಪ್ರಿಮೇಸಿಯನ್ನು ತೋರಿಸಿದ್ರು. ಆ ಸುಪ್ರಿಮೇಸಿಯನ್ನು ಸಪ್ರೆಸ್ ಮಾಡ್ತಕ್ಕಂಥ ಕೆಲಸ ಈ ಪೆರಿಯಾರ್ ಮೂಮೆಂಟ್ ಮಾಡ್ತು. ಸಿಂಪಲ್ 1 ಲೈನ್ ಆನ್ಸರ್ ಇದು. ಬಟ್ ನೀವು ಅಲ್ಲಿ ಬರೀಬೇಕಾಗಿರೋದು 5 ಮಾರ್ಕ್ಸಿಗೆ ಅನ್ಸುತ್ತೆ ಇದು. ಓಕೆ, ನೋಡ್ಕೊಳ್ಳಿ, ಪಾಯಿಂಟ್ಸ್ ನೋಡ್ಕೊಳ್ಳಿ ನೀಟಾಗಿ. ಪೆರಿಯಾರ್ ಏನೇನು ಮಾಡಿದ್ರು ಅಂತ. ಸ್ಟಾರ್ಟೆಡ್ ದ ನಾನ್ ಬ್ರಾಹ್ಮಿನ್ ಮೂಮೆಂಟ್ ಅಂತೆ, ಸ್ಟಾರ್ಟೆಡ್ ದ ಆತ್ಮ ಗೌರವ ಮೂಮೆಂಟ್. ಇದು ತುಂಬ ಇಂಪಾರ್ಟೆಂಟು. ಹಿ ರಿಜೆಕ್ಟೆಡ್ ದ ಐಡಿಯಾಸ್ ಆಫ್ ರೇಷಿಯಲ್ superiority of Aryans and Brahmins. He opposed caste and gender discrimination. He called Tamil a Dravidian language. Dravidian ಅಂದರೆ ಇದು ದ್ರಾವಿಡ ರಾಜ್ಯ. ಇದು ದ್ರಾವಿಡ್, ನಮ್ಮ ಸೌತ್ ಇಂಡಿಯಾನ ದ್ರಾವಿಡ ರಾಜ್ಯ ಅಂತ ಹೇಳ್ತಿದ್ರು. ಅದು ಅವರು ಆ ಒಂದು ಮುಖಾಂತರ ಅವರು ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಅಂತ ಹೇಳಿರೋದು. ಹಿ ಅಪೋಸಿಡ್ ಸಂಸ್ಕೃತ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್. ಅದಾದಮೇಲೆ ಪೆರಿಯಾರ್ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ದ ಜಸ್ಟಿಸ್ ಪಾರ್ಟಿ ಇನ್ 1939. ದ್ರವಿಡಿಯನ್ ಕಾಳಗಮ್ ಅಂತ ಹೇಳಿ ಒಂದು ಒಂದು ಆರ್ಗನೈಸೇಷನನ್ನು ಇವರು ಕಂಡು ಹಿಡಿತಾರೆ, ಅಂದರೆ ತರ್ತಾರೆ ಇನ್ಫೋರ್ಸ್ಗೆ. ಅದಾದಮೇಲೆ ನ್ಯೂಸ್ ಪೇಪರು ಜಸ್ಟಿಸ್ ಅಂತಕ್ಕಂಥ ಒಂದು ನ್ಯೂಸ್ ಪೇಪರನ್ನು ಕೂಡ ತರ್ತಾರೆ. ಈ ಪಾಯಿಂಟ್ಸ್ ಎಲ್ಲ ಒಂದು ಸರ್ತಿ ರಿವೈಸ್ ಮಾಡ್ಕೊಳ್ಳಿ ಕಂದ. ಓಕೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಕನ್ನಡದವ್ರಿಗೆ ಪೆರಿಯಾರ್ ಚಳುವಳಿಯ ಕುರಿತು ಬರೆಯಿರಿ ಅಂತ ಹೇಳಿ ಕೇಳ್ತಾರೆ. ಈ ಪೆರಿಯಾರ್ ಮುಖ್ಯವಾಗಿ ಬಂದಿದೆಯಾ ಏತಕ್ಕೆ? ನಮ್ಮ ಬ್ರಾಹ್ಮಿನ್ಸು ಮತ್ತು ಆರ್ಯನ್ಸ್ ಏನು ಮೇಲ್ ಜನಾಂಗದವರು ಅಂತ ಹೇಳಿ ಕರೆಸ್ಕೋತಾರೆ. ಆ ಜನಾಂಗದವರು ಅವರು ಮೇಲ್ಜನಾಂಗ ಅಂತ ಹೇಳಿ ಮೆರೀತಿರೋದನ್ನು ನಾವು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪೆರಿಯಾರ್ ಮೂಮೆಂಟನ್ನು ತರ್ತಾರೆ. ಓಕೆನಾ, ಇಲ್ಲಿ ಯಾವುದೇ ಜಾತಿಯ ಡಿಫ್ರೆನ್ಸಸ್ಸನ್ನು, ಜಾತಿಯ ಒಂದು ಗೌರವವನ್ನು ನಾನು ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡ್ತಿಲ್ಲ. ಇದು ಸಬ್ಜೆಕ್ಟ್ನಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶದ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಓಕೆನಾ, ಮುಂದೆ ಹೋಗೋಣ. ಆತ್ಮಗೌರವ ಚಳುವಳಿಯನ್ನು ಆರಂಭಿಸಿದವರು 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗನ್ನು ಆರಂಭಿಸ್ತಾರೆ. ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿದರು. ವೈಕಮ್ ಹೋರಾಟದಲ್ಲಿ ಭಾಗವಹಿಸಿದರು. ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆ ಅಂತ ಹೇಳಿ ಕರೀತಿದ್ರು. ಸಂಸ್ಕೃತ ಭಾಷೆಯನ್ನು ಅವರು ನಿರಾಕರಿಸಿ ಸಾಹಿತ್ಯವನ್ನು ವಿರೋಧಿಸ್ತಾರೆ. ಪೆರಿಯಾರ್ 1939ರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ. ದ್ರವಿಡ ಕಾಳಗಂ ಅಂತಕ್ಕಂಥ ಒಂದು ಆರ್ಗನೈಸೇಷನನ್ನು ಹುಟ್ಟುಹಾಕ್ತಾರೆ.
ರಿವೋಲ್ಟ್ ಅಂತಕ್ಕಂಥ ಒಂದು ದಿನನಿತ್ಯದ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಬ್ರಾಹ್ಮಣೇತರ ಚಳುವಳಿಯನ್ನು ಸಾಂಸ್ಕೃತಿಕ ಚಳುವಳಿಯನ್ನಾಗಿ ಮಾರ್ಪಾಡು ಮಾಡ್ತಾರೆ. ಸರ್ವಧರ್ಮ ಸಹಿಷ್ಣುತೆಯನ್ನು ಸಮಾಜ ರೂಪಗೊಳಿಸಬೇಕಂತ ಒಂದು ಹೇಳಿ ಅವರ ಒಂದು ಥಾಟ್ ಆಗಿತ್ತು ಅಂತ. ಓಕೆನಾ, ಇದು ಒಂದು ಪಾಯಿಂಟ್ಸನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ವಾಟ್ ವೇರ್ ದ ಎಫೆಕ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್? 1857 ಮೇ ತಿಂಗಳಲ್ಲಿ ನಡೀತಕ್ಕಂಥ ಈ ಒಂದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸಲ್ಲಿ ಏನಾಯಿತು, ಎಫೆಕ್ಟ್ಸ್ ಏನು ಅಂತ ಕೇಳ್ತಿದ್ದಾನೆ. ಎಫೆಕ್ಟ್ಸ್ ಇಷ್ಟೇ, ಅದು ಬಹಳ ದೊಡ್ಡ ಮಟ್ಟದ ಒಂದು ವಾರ್, ಅದು ದೊಡ್ಡ ಮಟ್ಟದ ದಂಗೆ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅಂದರೆ ಭಾರತ ಸ್ವಾತಂತ್ರ್ಯ ಒಂದು ಯುದ್ಧ, ಅದು ಆ ದಂಗೆ ಆದ ನಂತರ ಏನಾಗುತ್ತೆ, ಬ್ರಿಟಿಷ್ ಕ್ರೌನ್ ರೂಲ್ ಬರುತ್ತೆ. ಅಂದರೆ ಏನಾಗುತ್ತೆ, ಈಗ ಈಸ್ಟ್ ಇಂಡಿಯಾ ಕಂಪನಿ ಇರುತ್ತೆ, ಈ ಈಸ್ಟ್ ಇಂಡಿಯಾ ಕಂಪನಿ ರೂಲಲ್ಲಿರುತ್ತೆ, ರೂಲನ್ನು ಮುರಿದು ಕ್ರೌನ್ ರೂಲಿಗೆ ಬರುತ್ತೆ. ಬಂದ ಮೇಲೆ ಏನಾಗುತ್ತೆ, ಕ್ವೀನ್ ಬರ್ತಾರೆ. ಕ್ವೀನ್ ಬಂದ ಮೇಲೆ ಭಾರತಕ್ಕೆ ಏನೇನು ಬೇಕೋ ಏನೇನು ಕೇಳ್ತಾರೆ, 100ರಷ್ಟು ಅಲ್ಲದಿದ್ದರೂ ಒಂದು 50ರಷ್ಟಾದರೂ ಕೊಟ್ಟರು. ಅಮ್ಮ 100 ರೂಪಾಯಿ ಕೊಡು ಅಂದರೆ ಆಯಮ್ಮ 50 ರೂಪಾಯಿ ಕೊಟ್ಟು ನಡಿ ಅಂದರು. ಹಾಗೆ ಭಾರತಕ್ಕೆ ಹಂಗೆ ಮಾಡ್ತಾರೆ ಅಂತ. ದ ಈಸ್ಟ್ ಇಂಡಿಯಾ ಕಂಪನೀಸ್ ರೂಲ್ ಎಂಡೆಡ್. ತದನಂತರ ದ ಅಫೇರ್ಸ್ ಆಫ್ ಇಂಡಿಯಾ ವೇರ್ ಎಂಟ್ರಸ್ಟೆಡ್ ಟು ದ ಸೆಕ್ರೆಟರಿ ಆಫ್ State of India Affairs in 1858. The British Queen issued a proclamation. ಅದಾದಮೇಲೆ ಅಗ್ರಿಮೆಂಟ್ಸ್ಗಳು ಮಾಡ್ತಾರೆ, ಏನೇನು ಬೇಕೋ ಎಲ್ಲ ಕೊಟ್ಟು ಕಳಿಸ್ತಾರೆ. ಇದನ್ನೆಲ್ಲ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ನೋಡಿರಿ, ಕನ್ನಡದಲ್ಲೂ ಸಹ ಒಂದು ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ. ಇಲ್ಲಿದೆ ನೋಡಿ, ರಾಣಿ ಘೋಷಣೆ ನೋಡಿ, ಇದೇ ನಾನು ಹೇಳಿದ್ದು. 58ರಲ್ಲಿ ರಾಣಿ ಘೋಷಣೆ ಬರುತ್ತೆ, ಇಲ್ಲಿಂದ ಇಂಪಾರ್ಟೆಂಟ್, ಇದನ್ನೆಲ್ಲ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು, ವಾಟ್ ಆರ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂತ ಹೇಳಿ ಕೇಳ್ತಿದ್ದಾರೆ. ಇಂಡಿಯಾಸ್ ಫಾರಿನ್ ಪಾಲಿಸಿಯ ಫಂಡಮೆಂಟಲ್ ಪ್ರಿನ್ಸಿಪಲ್ ಇಷ್ಟೇ. ಒಂದು, ಪ್ರಬಲವಾದ ದೇಶ ಸಣ್ಣ ಪುಟ್ಟ ದೇಶದ ಮೇಲೆ ಅವರ ಸುಪ್ರಿಮೆಸಿ, ಅಂದರೆ ಅವರ ಅಥವಾ ಅಂದರೆ ಏನೋ ಅವರ ದೊಡ್ಡಸ್ತಿಕೆಯನ್ನು ತೋರಿಸ್ಲಿಕ್ಕೆ ಬರ್ತಾರೆ, ಅದನ್ನು ಮುರಿಬೇಕು. ಹಾಗೆ ಒಂದು ದೊಡ್ಡ ದೇಶ ಸಣ್ಣ ದೇಶಗಳನ್ನು ಅದರೊಳಗೆ ಹಾಕ್ಕೊಂಡು ರೂಲ್ ಮಾಡ್ತಕ್ಕಂಥದ್ದು, ಅಂದರೆ ಅದನ್ನು ಸೇರಿಸ್ಕೊಂಡು ರೂಲ್ ಮಾಡ್ತಕ್ಕಂಥ ಈ ಒಂದು ಪ್ರಕ್ರಿಯೆಯನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಇದು ಹೇಳುತ್ತೆ. ಅದನ್ನೇ ಇಲ್ಲಿ ನೋಡಿ, ಕೊಲೋನಿಯಲಿಸಮ್ ಇನ್ ದ ಸೆನ್ಸ್ ಅ ಪವರ್ಫುಲ್ ಕಂಟ್ರಿ ಟೇಕಿಂಗ್ ದೇರ್ ಪವರ್, ಅವರ ಪವರನ್ನು, ಇನ್ನೊಂದು ಕಂಟ್ರಿಯ ಪವರನ್ನು ಅವ್ರು ತಗೊಂಡು ರೂಲ್ ಮಾಡ್ತಕ್ಕಂಥದ್ದು ನಡೆಯುತ್ತೆ. ಇನ್ನೊಂದು ಇಂಪೀರಿಯಲಿಸಮ್, ಅಂದರೆ ಅವರ ಪೂರ್ತಿ ದೇಶವನ್ನೇ ತಗೊಳ್ತಕ್ಕಂಥದ್ದು, ರೂಲ್ ಮಾಡ್ತಕ್ಕಂಥದ್ದು. ಇವೆರಡು ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದ ಇಂಡಿಯನ್ ಫಾರಿನ್ ಪಾಲಿಸೀಸ್ ಏನಂದರೆ ಅಪೋಸಿಷನ್ ಟು ದ ಕೊಲೋನಿಯಲಿಸಮ್, ಅಪೋಸಿಷನ್ ಟು ಇಂಪೀರಿಯಲಿಸಮ್, ಅಪೋಸಿಷನ್ ಟು ಅಪ್ರಿಟೈಡ್, ಆಮೇಲೆ ನಾನ್ ಅಲೈನ್ಮೆಂಟು, ಸಪೋರ್ಟ್ ಫಾರ್ ಡಿಸ್ಕ್ರಿಮಿನೆಂಟು. ಇದೆಲ್ಲ ನೀಟಾಗಿ ನೋಡ್ಕೊಂಡು ಪಾಯಿಂಟ್ಸು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಓಕೆನಾ, ಕನ್ನಡದಲ್ಲಿ ಒಂದು ಸರ್ತಿ ನೋಡ್ಕೊಳ್ಳಿ, ಆ ಕ್ವೆಶನ್ ಮಾತ್ರ. ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಚಾಲೆಂಜಸ್ ಫೇಸ್ಡ್ ಬೈ ದ ವರ್ಕರ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟಾರ್ಸ್. ಅನ್ಆರ್ಗನೈಸ್ಡ್ ಸೆಕ್ಟಾರ್ಸ್ನಲ್ಲಿ ಚಾಲೆಂಜಸ್ ಏನೇನು ಫೇಸ್ ಮಾಡ್ತಾರೆ? ಏನೋ ಪ್ಲ್ಯಾನ್ ಇಲ್ದಂಗೆ ಯಾವುದಾದ್ರೂ ಆರ್ಗನೈಸೇಷನ್ ಮಾಡಿದ್ರೆ ಅದು ರನ್ ಆಗುತ್ತೇನ್ರಿ? ಆಗಲ್ಲ. ಯೋಜನೆ ಇಲ್ಲದ ಕೆಲಸ ಯಾವತ್ತೂ ವ್ಯರ್ಥ ಅಂತ ಹೇಳಿ ಒಂದು ಸೇಯಿಂಗ್ ಇದೆ, ಅರ್ಥ ಆಯ್ತಾ? ಎಂದಿಗೂ ಅದು ವ್ಯರ್ಥವೇ. ನಿಮ್ಮ ಪ್ಲ್ಯಾನಿಂಗ್ ಇಲ್ಲದೆ ಏನಾದರೂ ನೀವು ಮಾಡೋಕ್ಕೋದ್ರೆ ಅದು ವೇಸ್ಟ್. ಸೊ ಹಾಗೆ ಆರ್ಗನೈಸೇಷನಲ್ಲೂ ಅಷ್ಟೇ, ಪ್ಲ್ಯಾನಿಂಗ್ ಕಡಿಮೆ ಇರುತ್ತೆ, ಫೇಲ್ ಆಗುತ್ತೆ, ಮತ್ತು ಕಂಪ್ನಿ ದಿವಾಳಿ ಆಗುತ್ತೆ. ಇದೇ ಪಾಯಿಂಟ್ಸು. ಈ ಪಾಯಿಂಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದೇರ್ ಆರ್ ನೋ ಫಿಕ್ಸ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಲೋ ವೇಜಸ್ ಆರ್ ಪೇಯ್ಡ್, ನೋ ಫೀ ಮೆಡಿಕಲ್ ಫೆಸಿಲಿಟೀಸ್, ದೆರ್ ಈಸ್ ನೋ ಜಾಬ್ ಸೆಕ್ಯೂರಿಟಿ, ದೆರ್ ಈಸ್ ನೋ ಫಿಕ್ಸ್ಡ್ ಸ್ಯಾಲರಿ. ನೋಡಿ, ಈ ಸ್ಯಾಲರಿ ಅನ್ನೋದು ನೋಡ್ರಿ, ಇಲ್ಲಿ ನೋ ಫಿಕ್ಸ್ಡ್ ಸ್ಯಾಲರಿ ಮತ್ತು ವೇಜಸ್ಸು ಈ ಎರಡು ರಿಪೀಟ್ ಥರ ಇದೆ, ಅರ್ಥ ಆಯ್ತಾ? ಇದೇ ಇಷ್ಟೇ ಟ್ರಿಕ್ಕು. ಸೋಷಿಯಲ್ ಸೈನ್ಸೇ ಇಷ್ಟು, ಪ್ಲೇಡ್ ವಿತ್ ಟ್ರಿಕ್. ದಿಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್ ಆರ್ ಸೈನ್ಸ್. ಪಾಯಿಂಟ್ಸ್ ಬರೀಬೇಕು ಅಂತ. ಸೋಷಿಯಲಲ್ಲಿ ನೀವು ನೀಟಾಗಿ ಪಾಯಿಂಟ್ಸನ್ನು ಅರೇಂಜ್ ಮಾಡಿದ್ರೆ ಸಾಕು, ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಇಂಪಾರ್ಟೆಂಟ್ ಅದು. ಪಾಸಿಬಿಲಿಟಿ ಆಫ್ ಎಕ್ಸ್ಪ್ಲಾಯ್ಟೇಷನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕನ್ನಡಕ್ಕೆ ಬನ್ನಿ. ಕನ್ನಡದವರು ನೋಡ್ಕೊಳ್ಳಿ, ಈ ಪಾಯಿಂಟ್ಸ್ ಎಲ್ಲ ನೀಟಾಗಿ ನೀವೇ ಒಂದು ಸರ್ತಿ ಓದ್ಕೊಳ್ಳಿ ಮಕ್ಕಳ. ಓಕೆ, ಓದ್ಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು 2 ಕ್ವಶನ್ನು. ಓಕೆನಾ, ನೆಕ್ಸ್ಟಿಗೆ ಬರೋಣ. ಎಕ್ಸ್ಪ್ಲೈನ್ ದ ಎಫೆಕ್ಟ್ಸ್ ಆಫ್ ಅರ್ಥ್ಕ್ವೇಕ್ನಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಏನೇನು ಎದುರಿಸ್ತೀವಿ ಅಂತ ಹೇಳಿ ಕೇಳ್ತಿದ್ದಾರೆ.
ಪರಿಣಾಮಗಳು ಇಷ್ಟೇ. ಅರ್ಥಕ್ವೇಕ್ ಆದಾಗ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಜನರು ಸಾಯ್ತಾರೆ, ಹೌದಾ? ಅಲ್ಲಿ ನಿವಾಸಿಗಳು ಏನಿರ್ತಾರೆ ಅಲ್ಲಿರ್ತಕ್ಕಂಥವರೆಲ್ಲ ಡೆತ್ಗೆ ಒಳಗಾಗ್ತಾರೆ. ನಂತರ ಅವ್ರಿಗೆ ತಿಂಡಿ ತಿನಿಸುಗಳಿಗೆ ಬಹಳಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾರೆ. ಇದರಲ್ಲಿ ಬಹಳ ರಿಪೀಟೆಡ್ ಆಗಿ ಫೇಸ್ ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಅಂದರೆ ಚೆನ್ನೈಯಲ್ಲಿ ಬಹಳಷ್ಟು ಅರ್ಥಕ್ವೇಕ್ಗಳು ರಿಜಿಸ್ಟರ್ಸ್ ಆಗಿದೆ. ಓಕೆ, ತದನಂತರ ತುಂಬ ಮುಖ್ಯವಾಗಿ ಇಲ್ಲೊಂದು ಪಾಯಿಂಟ್ ಸೇರಿಸಿಲ್ಲ. ಅರ್ಥಕ್ವೇಕ್ಗಳು ಈವನ್ ದೇಶವನ್ನು ಕೂಡ ಸಪರೇಟ್ ಮಾಡುತ್ತೆ. ಅಂದರೆ ಭೂಮಿನೇ ಸಪ್ರೇಟಾಗಿ ಒಂದು ಸಪ್ರೇಟ್ ಐಲ್ಯಾಂಡ್ ಆದಂಗೆ ಆಗ್ಬಿಡುತ್ತದು. ಅರ್ಥ ಆಯ್ತೇನ್ರಿ? ಕಂಟ್ರಿನೇ ಸಪ್ರೇಟ್ ಆಗ್ತಕ್ಕಂಥ ಚಾನ್ಸಸ್ಸು ಕೂಡ ಜಾಸ್ತಿ ಇದೆ. ಬಟ್ ಡೆತ್ ಆಫ್ ಪೀಪಲ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ, ನಂತರ ಡ್ಯಾಮೇಜ್ ಟು ಟ್ರಾನ್ಸ್ಪೋರ್ಟ್ ಲಿಂಕ್ಸ್, ಅಲ್ಲಿರ್ತಕ್ಕಂಥ ಪೋರ್ಟ್ ಏರಿಯಾಗಳು, ಸ್ಪ್ರೆಡ್ ಆಫ್ ಡಿಸೀಸಸ್ ಜಾಸ್ತಿ ಆಗುತ್ತೆ. ಓಷನ್ ವೇವ್ಸ್ ಕ್ರ್ಯಾಶಿಂಗ್ ಆನ್ ದ ಶೋರ್ಸ್, ಸುನಾಮಿಗಳು ಬರ್ತವೆ. ಆಮೇಲೆ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ದ ರಿವರ್ ಡೈರೆಕ್ಷನ್ನು ಕೂಡ ಚೇಂಜ್ ಆಗುತ್ತೆ. ಹಾಗೆ ಲ್ಯಾಂಡ್ ಡೈರೆಕ್ಷನ್ಸು ಕೂಡ ಚೇಂಜ್ ಆಗುತ್ತೆ. ಜನರ ಸಾವು ನೋವುಗಳು ಇವೆಲ್ಲ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಓಕೆ, ಇದೊಂದು ಸ್ಕ್ರೀನ್ಶಾಟ್ ಮುಗೀತಾ? ನೆಕ್ಸ್ಟ್, ದ ರೂಲ್ ಆಫ್ ಕೃಷ್ಣರಾಜ ಒಡೆಯರ್ IV ಮೇಡ್ ಮೈಸೂರು ಆ್ಯಸ್ ಅ ಮಾಡೆಲ್ ಸ್ಟೇಟ್ ಜಸ್ಟಿಫೈ. ಕೃಷ್ಣರಾಜ ಒಡೆಯರ್ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಬಲು ಮುಖ್ಯವಾಗಿ ಹೆಣ್ಣು ಮಕ್ಕಳ ಎಜುಕೇಷನ್ಗೆ ಕಾನ್ಸಂಟ್ರೇಷನ್ ಕೊಟ್ಟರು. ಬೇಗ ಮದುವೆ ಮಾಡಬೇಡಿ ಅಂತ ಹೇಳಿದ್ರು. ಅವರಿಗೆ ಫ್ರೀ ಎಜುಕೇಷನ್ಗಳನ್ನು ಕೊಟ್ಟರು. ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದ್ರು, ಅಂದರೆ ಯೂನಿವರ್ಸಿಟಿಗಳನ್ನು ಸ್ಥಾಪಿಸಿದ್ರು. ಮೈಸೂರು ಯೂನಿವರ್ಸಿಟಿ ಇದೆಯಲ್ಲ, ಸ್ಥಾಪಿಸಿದ್ರು. ಆರ್ಕಿಟೆಕ್ಟ್ಗಳ ಬಗ್ಗೆ ಬಹಳಷ್ಟು ಗಮನ ಇತ್ತು, ನೀಟಾಗಿ ಮಾಡಿದ್ರು. ಡ್ಯಾಮ್ಸ್ಗಳನ್ನು ಕಟ್ಟಿದ್ರು, ನೀರಾವರಿಗಳನ್ನು ಬಿಟ್ಟರು, ಅಗ್ರಿಕಲ್ಚರ್ಗಳಿಗೆ ಸಪೋರ್ಟ್ ಮಾಡಿದ್ರು, ರೈತರಿಗೆ. ಇಷ್ಟೂ ಪಾಯಿಂಟ್ಸ್ಗಳನ್ನು ಫಿಲ್ಟರ್ ಮಾಡಿ ಬರೀರಿ. ಇಲ್ಲಿ ಕೊಟ್ಟಿನ ಪಾಯಿಂಟ್ಸು. ಫ್ರೀ ಪ್ರೈಮರಿ ಎಜುಕೇಷನ್ ಕೊಟ್ಟರು. ಹೈ ಪ್ರಯಾರಿಟಿ ಗಿವನ್ ಟು ದ ಪ್ರೈಮರಿ ಎಜುಕೇಷನ್, ಎನ್ಕರೇಜ್ಮೆಂಟ್ ಆಫ್ ಗರ್ಲ್ಸ್ ಎಜುಕೇಷನ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈಸೂರು ಯೂನಿವರ್ಸಿಟಿ, ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಟು ಸ್ಟಡಿ ಇನ್ ಅಬ್ರಾಡ್, ಎಕ್ಸೆಟ್ರಾ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಓಕೆ, ಕನ್ನಡದಲ್ಲಿ ಮಕ್ಕಳು ನೀವು ಕನ್ನಡದಲ್ಲಿ ನೋಡ್ಕೊಳ್ರ, ನೀಟಾಗಿ ಕನ್ನಡದಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟು, ಸತ್ಯಶೋಧಕ್ ಸಮಾಜ್ ಪ್ಲೇಡ್ ಅ ಪ್ರಾಮಿನೆಂಟ್ ರೋಲ್ ಇನ್ ರಿಫಾರ್ಮಿಂಗ್ ಇಂಡಿಯನ್ ಸೊಸೈಟಿ ಜಸ್ಟಿಫೈ. ಸತ್ಯಶೋಧಕ ಸಮಾಜು, ಆ ಸಮಾಜವನ್ನು ಹೊರತಂದವರು ಯಾರು, ಆ ಹೊರತಂದವ್ರು ಯಾರು ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಮಾಡಿ. ಓಕೆನಾ? ಅದನ್ನು ಕಮೆಂಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈ ಸತ್ಯಶೋಧಕ ಸಮಾಜು ಇಟ್ ಡಿಟರ್ಮೈನ್ಡ್ ಪ್ರಾಹಿಬಿಷನ್ ಆಫ್ ಲಿಕ್ಕರ್. ಈ ಲಿಕ್ಕರ್ ಅಂತ ಬರ್ತಿದ್ದಂಗೆ ನಿಮ್ಗೆ ಗೊತ್ತಾಗಬೇಕು, ಇದು 100% ಮಹಾತ್ಮ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ನಾನೇ ಹೇಳ್ತೀನಿ ಹೆಸರು, ಮಹಾತ್ಮ ಜ್ಯೋತಿರಾವ್ ಪುಲೆ. ಮಹಾತ್ಮ ಜ್ಯೋತಿರಾವ್ ಪುಲೆ ಅಂತಕ್ಕಂಥವ್ರು ಈ ಸತ್ಯಶೋಧಕ ಸಮಾಜವನ್ನು ನಿರ್ಮಿಸ್ತಾರೆ, ಜ್ಯೋತಿರಾವ್ ಪುಲೆ ಅವರು. ಸೊ ಹಾಗಾಗಿ ಮಹಾತ್ಮ ಗಾಂಧಿ ಅವರಿಗೆ ರಿಲೇಟ್ ಆಗಿರ್ತಕ್ಕಂಥದ್ದೇ ಈ ಲಿಕ್ಕರ್, ಎಣ್ಣೆ, ಸನ್ಪ್ಯೂರ್ ಎಣ್ಣೆ, ಫಾರ್ಚ್ಯೂನ್ ಎಣ್ಣೆ. ಅರ್ಥ ಆಯ್ತೇನ್ರ? ಆ ಎಣ್ಣೆಯನ್ನು ತೆಗೆದು ಹಾಕಬೇಕು ಅಂತ. ಇಟ್ ಅಪೋಸ್ಡ್ ದ ಇನ್ಇಕ್ವಾಲಿಟಿ ಆಫ್ ಮೆನ್ ಆ್ಯಂಡ್ ವುಮೆನ್, ಡಿನಯಲ್ ಆಫ್ ಹ್ಯೂಮನ್ ರೈಟ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್. ಇಟ್ ಅಪೋಸ್ಡ್ ದ ಪ್ರಾಕ್ಟೀಸಸ್ ಆಫ್ ಅನ್ಟಚಬಿಲಿಟಿ ಅಂತೂ ಹೆಜ್ಜೆಗೂ ಇತ್ತು ಆಗ. ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಿದ್ರು, ಇವರೊಂದು ಕಡೆ ಹೇಳ್ತಿದ್ರು, ಎಲ್ಲರೂ ಅದನ್ನು ಅಪೋಸ್ ಮಾಡ್ಕೊಂಡು ಬಂದರು. ಅದಕ್ಕೆ ಈಗಿನ ಭರತಖಂಡ ಬಹಳಷ್ಟು ಪ್ರಬಲವಾಗಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಇವ್ರುಗಳು. ಅರ್ಥ ಆಯ್ತೇನ್ರಿ? ಇವತ್ತಿನ ದಿವಸ ನೀವು ಉಸಿರಾಡೋದಕ್ಕೂ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಗಳೇ. ಓಕೆನಾ? ನಾಲ್ವಡಿ ಕೃಷ್ಣರಾಜ ಒಡೆಯರು ಮೇಯ್ನು. ಅವ್ರನ್ನ ನೀವು ಯಾವತ್ತೂ ಮರೆಯೋ ಆಗಿಲ್ಲ. ಇವತ್ತು ನೀವು ನೀರು ಕುಡಿತಿದ್ದೀರಾ, ಇವತ್ತು ನೀವು ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೊಂಡು ಎಂಜಾಯ್ ಮಾಡ್ತೀರಾ ಅಂದರೆ ಅದು ಆ ಮಹಾಪ್ರಭುಗಳು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಅದನ್ನು ನೆನ್ಪಿಟ್ಕೋಬೇಕು ನೀವು. ಓಕೆ, ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಹೌ ಕ್ಯಾನ್ ವಿ ಪ್ರಿವೆಂಟ್ ಸಾಯಿಲ್ ಎರೋಷನನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ಕೋಬೋದು ಅಂತ ಹೇಳಿ ಕೇಳ್ತಿದ್ದಾರೆ. ಅದಕ್ಕೆ ಏನು ಮಾಡಬೇಕು, ಈ ಡೀಪ್ಗಳಿರ್ತವೆ,
ಡೀಪ್ ಇರ್ತಕ್ಕಂಥದ್ದು, ಅದರ ಆಪೋಸಿಟ್ಗೆ ಮಣ್ಣು ಹೊರತಕ್ಕಂಥದ್ದು, ಸಮ ಮಾಡ್ಕೊಳ್ತಕ್ಕಂಥದ್ದು, ನೀರಾವರಿ ಸಿಸ್ಟಮ್ಗಳನ್ನು ಮಾಡ್ತಕ್ಕಂಥದ್ದು. ನೋಡಿ ಇಲ್ಲಿ ಕೌಂಟರ್ ಪ್ಲಾಯಿಂಗ್ ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್, ಓಕೆ, ಟೆರಾಸ್ಡ್ ಅಗ್ರಿಕಲ್ಚರ್ ಫೀಲ್ಡ್, ಪ್ರಿವೆಂಟಿಂಗ್ ಡಿಫಾರೆಸ್ಟ್ರೇಷನ್, ಎಕ್ಸೆಟ್ರಾ ಪಾಯಿಂಟ್ಸ್ಗಳನ್ನು ಸ್ಕ್ರೀನ್ಶಾಟ್ ಅಷ್ಟೇ. ಈಗ ಓಕೆನಾ? ಕನ್ನಡದವ್ರು ನೋಡಿ, ಇದು ಕನ್ನಡದಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು? ಇಂಗ್ಲೀಷ್ ಮೀಡಿಯಮ್ನವರು ಕೂಡ ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ಇನ್ನೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ನಾನು ಹೇಳಿದ್ನಲ್ಲ ಡೌನ್ ಅಂತ, ಅದೇ ಇದು. ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ವಹಣಾ, ಅರಣ್ಯನಾಶವನ್ನು ತಡೆಗಟ್ಟಬೇಕು, ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಬೇಕು, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಇಲ್ಲಿ ಮಾಡಿರ್ತಕ್ಕಂಥ ಎಲ್ಲವೂ ಸಹ ತುಂಬ ಇಂಪಾರ್ಟೆಂಟು. ಸ್ಕ್ರೀನ್ಶಾಟ್ ತಗೊಳಪ್ಪ ಮಂಜುನಾಥ. ನೆಕ್ಸ್ಟು, ಇಂಡಸ್ಟ್ರೀಸ್ ಇನ್ ಇಂಡಿಯಾ ಆರ್ ಲೊಕೇಟೆಡ್ ಓನ್ಲಿ ಇನ್ ಫ್ಯೂ ಏರಿಯಾಸ್. ವೈ ಅಂದರೆ ಇಂಡಸ್ಟ್ರೀಸು ನೀವು ಎಲ್ಲಿ ಸಿಕ್ಕರೆ ಅಲ್ಲಿ ಮಾಡೋಕ್ಕಾಗಲ್ಲ. ಬಂಡೀಪುರದಲ್ಲಿ ಹೋಗ್ಬಿಟ್ಟು ನಾನು ಕಂಪ್ನಿ ಕಟ್ತೀನಿ ಅಂದರೆ ಆಗುತ್ತೇನ್ರಿ? ಬಂಡೀಪುರ ಈಸ್ ಮೆಂಟ್ ಫಾರ್ ಓನ್ಲಿ ಫಾರೆಸ್ಟ್. ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ನೋಡೋಕೆ ಮಾತ್ರ ನೀನು ಬಂಡೀಪುರಕ್ಕೆ ಹೋಗ್ಬೇಕು. ಅದು ಬಿಟ್ಬಿಟ್ಟು ನೀನು ಆ್ಯಪಲ್ ಕಂಪ್ನಿಯಲ್ಲಿ ಓಪನ್ ಮಾಡ್ತೀನಿ, ಫಾಕ್ಸ್ಕಾನ್ ಏನಿದೆಯಲ್ಲ ಅದನ್ನು ಅಲ್ಲಿ ಓಪನ್ ಮಾಡ್ತೀನಿ ಅಂದರೆ ಅದು ಸುಳ್ಳು ಅಲ್ವೇನ್ರಿ? ಅಲ್ಲಿ ನೀರು ಎಲ್ಲಿಂದ ತರ್ತೀರಾ? ಮೆಟೀರಿಯಲ್ಸ್ ಅಲ್ಲಿಂದ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಳನ್ನು ಏನು ನೀವು ಸೃಷ್ಟಿ ಮಾಡ್ತೀರಾ? ಎಂಪ್ಲಾಯೀಸ್ಗಳನ್ನು ಇಲ್ಲಿಂದ ಅಲ್ಲಿ ತಗೊಂಡೋಗೋದು ಹೇಗೆ? ಹಾಗಾಗಿ ನೀವು ಯಾವುದೇ ಬಿಸ್ನೆಸ್ ಆಗಿರಲಿ, ಎಲ್ಲಿ ಮಾಡಬೇಕು ಅನ್ನೋ ಒಂದು ಸರ್ಟೆನ್ ಐಡಿಯಾನ ನೀವು ಇಟ್ಕೊಂಡಿರ್ಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ ರಾ ಮೆಟೀರಿಯಲ್ಸ್. ಏನು ಹೇಳಿ? ರಾ ಮೆಟೀರಿಯಲ್ಸ್, ಎನರ್ಜಿ ರಿಸೋರ್ಸಸ್, ಮಾರ್ಕೆಟ್, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರಬೇಕು, ಲೇಬರ್ ಸಪ್ಲೈ ಇರಬೇಕು, ಆಮೇಲೆ ಫೇರ್ಮೆನ್ಸ್ ಫೆಸಿಲಿಟಿ ಇರಬೇಕು, ಅವೈಲಬಿಲಿಟಿ ಆಫ್ ಚೀಪ್ ಲ್ಯಾಂಡ್, ಟೆಕ್ನಾಲಜಿ ಇರಬೇಕು, ಗೌರ್ಮೆಂಟ್ ಪಾಲಿಸೀಸ್ಗಳಿರಬೇಕು. ಸ್ಕ್ರೀನ್ಶಾಟ್ ನೀವು ತಗೋಬೇಕು, ಆಯಿತಾ? ಇದನ್ನು ತಗೊಂಬಿಡ್ರಿ. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಮಾಡ್ರೇಟ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಇಂಪಾರ್ಟೆಂಟಾಗಿ ಆಗ ಮಾಡ್ರೇಟ್ಸ್ಗಳಿಗೆ ಒಂದು ಸ್ಟ್ರಾಟಜಿ ಇತ್ತು, ಅಂದರೆ ಒಂದು ರೂಲ್ ಇತ್ತು. ಅದನ್ನು 3P ರೂಲ್ ಅಂತ ಹೇಳ್ತಾರೆ. ಪ್ರೇಯರ್, ಪಿಟಿಷನ್, ಪ್ರೊಟೆಸ್ಟ್. ಇವು ಮೂರು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾರಿಗೆ? ನಮ್ಮ ಮಾಡ್ರೇಟ್ಸ್ಗಳಿಗೆ 3P ಫೆಸಿಲಿಟೀಸ್ ಇದು, ಅಂದರೆ 3P ರೂಲ್ ಅಂತ ಅವ್ರು ಮಾಡ್ಕೊಂಡಿದ್ರು. ಏನದು 3P ರೂಲ್? 3P ಅಂದರೆ ಒಂದು ಪ್ರೇಯರ್, ಇನ್ನೊಂದು ಪಿಟಿಷನ್, ಇನ್ನೊಂದು ಪ್ರೊಟೆಸ್ಟ್. ಪ್ರೇಯರ್, ಪಿಟಿಷನ್, ಪ್ರೊಟೆಸ್ಟ್, ಇವು ಮೂರು 3P ಪಾಲಿಸಿ ಅಂತ ಕರೀತಾರೆ. ಈ 3P ಪಾಲಿಸಿಗಳನ್ನು ಇಟ್ಕೊಂಡು ಅವರು ಏನು ಮಾಡ್ತಿದ್ರು? ಬ್ರಿಟಿಷರಲ್ಲಿ ಅವರ ಬೇಡಿಕೆ ಏನು ಇಡ್ತಿದ್ರು? ಅವರ ಬೇಡಿಕೆಗಳನ್ನು ಬ್ರಿಟಿಷರ್ಸ್ಗೆ ಇಡ್ತಿದ್ರು, ನಮ್ಗೆ ಇದು ಕೊಡಿ, ಅಥವಾ ನೀನು ದೇಶ ಬಿಟ್ಟು ಹೋಗು ಅಂತ. ಮಾಡ್ರೇಟ್ಸ್ ಅಷ್ಟಾಗಿ ಇರಲಿಲ್ಲ ರೀ. ಬಟ್ ಆ ಎಕ್ಸ್ಟ್ರೀಮಿಸ್ಟ್ಸ್ ಇದ್ರಲ್ಲ, ಅವರು ಭಗತ್ ಸಿಂಗು, ಸುಖದೇವ್, ರಾಜ್ಗುರು, ಇವರು ಹೆವಿ ಟಾರ್ಚರ್ ಕೊಟ್ಬಿಟ್ರು ಬ್ರಿಟಿಷ್ ಅವ್ರಿಗೆ. ಇನ್ನೊಂದು ಸಾರ್ತಿ ಭಾರತ ಅಂದರೆ ನಡಗಬೇಕು, ಹಂಗೆ ಮಾಡಿಕ್ಬಿಟ್ರು. ಓಕೆ, ಪ್ರೆಸೆಂಟಿಂಗ್ ಡಿಮ್ಯಾಂಡ್ಸ್ ಟು ದ ಗವರ್ನಮೆಂಟ್ ಥ್ರೂ ಪ್ರೇಯರ್ಸ್ ಆ್ಯಂಡ್ ಪಿಟಿಷನ್. ಈ ಪ್ರೊಟೆಸ್ಟ್ಸ್ ಅನ್ನೋದೇನಿದೆಯಲ್ಲ, ಈ ಪ್ರೊಟೆಸ್ಟ್ಸು ಮಾಡ್ರೇಟ್ಸ್ಗೆ ನೆಕ್ಸ್ಟ್ ಲೆವೆಲ್ ಆಗಿರ್ತಕ್ಕಂಥ ಇವ್ರಿಗೆ ಸೇರಿರ್ತಕ್ಕಂಥದ್ದು. ದಾದಾಬಾಯಿ ನವರೋಜಿ, MG ರಾನಡೆ, ಗೋಪಾಲಕೃಷ್ಣ ಗೋಖಲೆ, ಎಕ್ಸೆಟ್ರಾ ಏನಿದ್ದಾರೆ ಇವರೆಲ್ಲ ಮಾಡ್ರೇಟ್ಸ್ಗೆ ಸೇರ್ತಕ್ಕಂಥವ್ರು. ಬಿಲೀವ್ಡ್ ಇನ್ ಬ್ರಿಟಿಷ್ ರೂಲ್ ಆ್ಯಂಡ್ ಜಸ್ಟಿಸ್, ಪ್ರೊವೈಡಿಂಗ್ ಪೊಲಿಟಿಕಲ್ ಎಜುಕೇಷನ್ ಟು ಇಂಡಿಯಾ, ರೆಡ್ಯೂಸಿಂಗ್ ಮಿಲಿಟರಿ ಎಕ್ಸ್ಪೆಂಡಿಚರ್, ಡೆವಲಪಿಂಗ್ ದ ಕಂಟ್ರೀಸ್ ಇಂಡಸ್ಟ್ರೀಸ್ ಮತ್ತು ವಗೇರೆ ಎಲ್ಲ ಅವರು ಡೆವಲಪ್ ಮಾಡ್ಕೊಂಡು ಅವ್ರ ಜೊತೆ ಫೈಟ್ ಮಾಡ್ಕೊಂಡು ಈಗ ಮುಂದೆ ಹೋಗ್ತಾಯಿದ್ರು. ಓಕೆನಾ? ಇದರಲ್ಲಿ ನಮ್ಮ ಜವಾಹರ್ಲಾಲ್ ನೆಹರು ಅವ್ರ ತಂದೆ ಅವರು ಎಲ್ಲ ಬರ್ತಾರೆ ರೀ ಇದರ ಅಡಿಯಲ್ಲಿ. ಓಕೆನಾ? ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿಪ್ಪ. ನೆಕ್ಸ್ಟ್ ಹೋಗೋಣ. ರೀಸೆಂಟ್ಲಿ ದ ಸ್ಟೇಟಸ್ ಆಫ್ ವುಮೆನ್ ಈಸ್ ಇಂಪ್ರೂವಿಂಗ್ ಇನ್ ಇಂಡಿಯಾ. ಹೇಗೆ ಅಂದರೆ, ಬಲು ಮುಖ್ಯವಾಗಿ ಹೆಣ್ಣು ಮಕ್ಕಳು ಯಾವುದೇ ತರಹದ ಕೆಲಸಗಳಿಗೆ ಕಡಿಮೆ ಅಲ್ಲ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಭೂಮಿಯ ಒಳಗಿನಿಂದ, ಅಂದರೆ ಭೂಮಿಯ ಮೇಲಿಂದ ಆಕಾಶದವರೆಗೂ ಹೆಣ್ಣು ಮಕ್ಕಳ ಒಂದು ಸ್ಟ್ರೆಂತು ಪ್ರೂವ್ ಮಾಡ್ಕೊಂಬಿಟ್ಟಿದ್ದಾರೆ ಅಲ್ವೇನ್ರಿ? ಸ್ಪೇಸ್ಗೆಲ್ಲ ಹೋಗಿಲ್ವೇನ್ರಿ ಹೆಣ್ಮಕ್ಳು? ಹಾಗೆ ಪಾರ್ಲಿಮೆಂಟ್ನಲ್ಲೂ ಸಹ ಅವ್ರಿಗೆ ರಿಸರ್ವೇಷನ್ಗಳಿವೆ,
ಅವ್ರಿಗೆ ಬೇರೆ ಕಡೆ ಎಲ್ಲ ರಿಸರ್ವೇಷನ್ಗಳನ್ನು ಕೊಡ್ತಾರೆ. ಇದೆಲ್ಲ ಕೊಟ್ಟು ಹೆಣ್ಣು ಮಕ್ಕಳನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತಾರೆ. ಅವರು ಅವರ ಮೆಜಾರಿಟಿಯನ್ನು ಪ್ರೂವ್ ಮಾಡ್ಕೋತಾರೆ. ಬೇರೆ ಬೇರೆ ಎಲ್ಲ ಕೆಲಸಗಳಲ್ಲೂ ಹೆಣ್ಣು ಮಕ್ಕಳು ಯಾರಿಗೂ ಏನು ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನು ಆನ್ಸರ್ ಮುಖಾಂತರ ನೋಡಿ. ಇಲ್ಲಿ ಫಾರ್ಮೇಷನ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್, ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಅಂದರೆ ಸರ್ಕಾರದಿಂದ ಆಗಿರ್ತಕ್ಕಂಥ ಅದೊಂದು ಮಿನಿಸ್ಟ್ರಿ ಅದೆಲ್ಲ ಫಾರ್ಮ್ ಆಗಿರೋದ್ರಿಂದ. ಆಮೇಲೆ ರಿಸರ್ವೇಷನ್ನು, ಎಜುಕೇಷನ್ಗಳಲ್ಲಿ ರಿಸರ್ವೇಷನ್ ಕೊಡ್ತಾರೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ವುಮೆನ್ಸ್ ಕಮಿಷನ್ನು, ನಂತರ ಪ್ರೊಟೆಕ್ಟಿಂಗ್ ಆಫ್ ವುಮೆನ್ ಫಾರ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005, ನಾರಿ ಶಕ್ತಿ ವಂದನಾ ಅಭಿಯಾನ್ ಬರ್ತದೆ, ಶಕ್ತಿ ಒನ್ ಸ್ಟಾಪ್ ಸೆಂಟರ್ಸ್ಗಳು ಬರ್ತವೆ, ಇನ್ನೂ ಹಲವಾರಿದೆ ನೋಡಿ. ಇಲ್ಲಿ 50% ಆ್ಯಕ್ಟ್ 50% ರಿಸರ್ವೇಷನ್ ಫಾರ್ ವುಮೆನ್ಸ್ ಇನ್ ಲೋಕಲ್ ಬಾಡೀಸ್ ಅಂದರೆ ಗ್ರಾಮ ಪಂಚಾಯಿತಿ, ZPಗಳು, ಜಿಲ್ಲಾ ಪಂಚಾಯಿತಿಗಳು, ನಗರಸಭೆ, ಪುರಸಭೆಗಳು. ವುಮೆನ್ಸ್ ಹೆಲ್ಪ್ ಲೈನ್ 1091 ನೋಡಿಮ್ಮ, ಯಾರ್ಯಾರು ಮಕ್ಕಳು ಹೆಣ್ಣುಮಕ್ಕಳು ನೋಡ್ತೀರಾ ನೋಡಿ, ಇದು ಹೆಲ್ಪ್ ಲೈನ್ ನೋಡ್ಕೊಳ್ಳಿ. 33% ರಿಸರ್ವೇಷನ್ ಫಾರ್ ವುಮೆನ್ ಇನ್ ಲೋಕಸಭಾ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು. ಅರ್ಥ ಆಯಿತಾ? ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕನ್ನಡದಲ್ಲೂ ಸಹ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾಕೆಂದರೆ ಕನ್ನಡದಲ್ಲೂ ನಾನು ಮತ್ತೆ ಹೇಳೋದೇನು ಬೇಕಾಗಿಲ್ಲ. ಆಲ್ಮೋಸ್ಟ್ ಆಲ್ ಕನ್ನಡ ಇಂಗ್ಲೀಷ್ ಎರಡೂ ಹೇಳ್ಬಿಡಿ ನಲ್ಲೇ. ನೆಕ್ಸ್ಟು, ಹೌ ವಾಸ್ ಪಾಂಡಿಚೇರಿ ಲಿಬರೇಟೆಡ್ ಫ್ರಮ್ ದ ಫ್ರೆಂಚ್? ಆಗೋಯ್ತು ರೀ, ಇದು ರಿಪಿಟೇಷನ್ ಆಗಿದೆ. ದಿಸ್ ಈಸ್ ದ ರಿಪಿಟೇಷನ್ ಸ್ಲೈಡ್. ಫಸ್ಟೇ ಇದನ್ನು ಹೇಳ್ಬಿಟ್ಟಿದ್ದೀನಿ. ಓಕೆ, ಇದಿಲ್ಲ, ಕಾಟ್ ಹೊಡಿಯೋಣ. ಓಕೆ ಮಕ್ಕಳ, ಇದನ್ನು ಇನ್ನೊಂದು ಸರ್ತಿ ನೋಡ್ಕೊಳ್ಳಿ ನೀಟಾಗಿ. ಪೇಪರ್ 3 ಮತ್ತೆ ರಿವೈಸ್ ಮಾಡಿ. ನಾನು ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಲ್ಲ. ಐ ಡಿಂಟ್ ಎಕ್ಸ್ಪ್ಲೈನ್ ಎನಿಥಿಂಗ್. ಜಸ್ಟ್ ನಾನು ಪಾಯಿಂಟ್ಸನ್ನು ನಿಮಗೆ ಬ್ರೀಫಾಗಿ ಹೇಳ್ಕೊಂಡು ಹೋಗಿದ್ದೀನಿ ಅಷ್ಟೇ, ಬಿಟ್ಟರೆ ನಿಮ್ಗೇನೂ ಹೇಳಿಲ್ಲ. ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಆದಮೇಲೆ ನಾನು ಚಾಪ್ಟರ್ ವೈಸು ಮಾಡ್ಕೊಂಡು ಹೋಗ್ತೀನಿ. ಓಕೆ, ಮ್ಯಾರಥಾನ್ ಅಂತ ಏನು ನೀವು ಕಮೆಂಟ್ ಮಾಡ್ತೀರಾ, ಆ ಮ್ಯಾರಥಾನ್ಗೆ ಉತ್ತರ ಇನ್ನೊಂದು ವಾರ, 1.5 ವಾರ, ಲೆಟ್ಸೇ 15 ಡೇಸ್ ಅಂತ ತಿಳ್ಕೊಳ್ಳಿ. ಇನ್ನೊಂದು 15 ದಿವಸದಲ್ಲಿ ಮ್ಯಾರಥಾನ್ ಕ್ಲಾಸಸನ್ನು ತೊಗೊಳೋಕ್ಕೆ ನಾನು ಮಾಡ್ತೀನಿ. ಮ್ಯಾರಥಾನ್ ಕ್ಲಾಸ್ ಅನ್ನೋದಕ್ಕಿಂತ ನಿಮಗೆ ಬಲು ಮುಖ್ಯವಾಗಿ ಇನ್ನೊಂದು ಹೇಳ್ತೀನಿ. ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ಆರ್ಡ್ರ್ ಫಾರ್ಮೇಟಲ್ಲಿ ನಾನು ನಿಮಗೆ ಆರ್ಡ್ರ್ ವೈಸ್ ಕೊಟ್ಟು, ಅವರ ಹೆಸರುಗಳು, ಯಾರು ಎಸ್ಟಾಬ್ಲಿಷರ್ಸ್ ಇದ್ದಾರೆ, ಅವರ ಆರ್ಗನೈಸೇಷನ್ಸ್ ಏನು, ಇದೇ ಅಲ್ವೇನ್ರಿ ನಿಮಗೆ ಪಾಯಿಂಟ್ ಬೇಕಾಗಿರೋದು. ಈ ಪಾಯಿಂಟ್ಸನ್ನು ನಾನು ನೀಟಾಗಿ ಮಾಡಿ ಅದನ್ನು ಹೇಗೆ ನೆನ್ಪಿಟ್ಕೊಳೋದು ಅಂತ ಕೂಡ ಹೇಳ್ತೀನಿ. ಅರ್ಥ ಆಯಿತಾ? ಅದು ಬಲು ಮುಖ್ಯ ನಿಮಗೆ. ಇದಿಷ್ಟು ಮಾಡ್ಕೊಂಡ್ರೆ ನಾವು ಎಕ್ಸಾಮ್ಗಳಲ್ಲಿ ನಮ್ಮನ್ನು ಮೀರಿಸೋರು ಯಾರೂ ಇಲ್ಲ, ಅಂದರೆ ನಮ್ಮ ಸ್ಟೂಡೆಂಟ್ಸನ್ನು ಅಲ್ವೇನ್ರಿ. ನೀವೇನು ಅಲ್ಲಿ ಕೂತಿದ್ದೀರಾ, ನೀವು ನೋಡ್ತೀರಾ, ನಿಮಗೊಂದು ವರ್ತು ಸಿಗಬೇಕು ಈ ವಿಡಿಯೋಯಿಂದ. ಅದ್ರ ಜಸ್ಟಿಸ್ಸು ನಾನು ಮಾಡ್ತೀನಿ, ಏನು ತೊಂದರೆ ಇಲ್ಲ, ಅದೇನು ತಲೆ ಕೆಡಿಸ್ಕೊಬೇಡಿ. ಏನೋ ಒಂದು ಮಾಡೋಣ, ಪಾಸ್ ಮಾಡಿಸ್ಬಿಡೋಣ. ಪಾಸ್ ಅನ್ನೋದಕ್ಕಿಂತ ಔಟ್ ಆಫ್ ಔಟ್ ತೊಗೊಳೋರು ಜಾಸ್ತಿ ಜನ ಅವ್ರು, ನಮ್ಮ ಮಕ್ಕಳು. ಅವ್ರಿಗೂ ಎಲ್ಲ ಬಹಳ ಅನುಕೂಲತೆಯನ್ನು ನಾನು ಮಾಡಿಕೊಡ್ತೀನಿ. ಓಕೆನಾ? ನಾನು ಇನ್ನು ಬರ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ನಿಮ್ಮ ಭೇಟಿ.